ಭಾರತ. ಬಿಳಿ ಸಾಹೇಬನ ಭಾರತ ಅಂತ ತಿಳ್ಕೊಂಡು ನಿಮ್ಮ ಒಂದು BSc 4ನೇ ಸೆಮಿಸ್ಟರ್ಗೆ ಇರುವಂತಹ 40 ಅಂಕಗಳಿಗೆ ಈ ಒಂದು ಟೆಕ್ಸ್ಟ್ ಅನ್ನ ಹಚ್ಚಿದ್ದಾರೆ. ಬಿಳಿ ಸಾಹೇಬನ ಭಾರತದ ಬಗ್ಗೆ ಅವನ ಒಂದು ಜೀವನಗಾಥೆ. ಯಾರ್ರೀ ಅವ್ರ ಬಿಳಿ ಸಾಹೇಬ ಯಾರು? ಕಾವ್ಯ? ಜಿಮ್ ಕಾರ್ಬೆಟ್. ಎಸ್ ಮ್ಯಾಮ್. ಜಿಮ್ ಕಾರ್ಬೇಟರ್ ಕುರಿತು ದ ಹಂಟರ್, ರೈಟರ್ ಮತ್ತು ಸಾಮಾಜಿಕ ಕಳಕಳಿಯನ್ನು ಹೊಂದಿದಂತಹ ಒಬ್ಬ ವ್ಯಕ್ತಿ ಬಿಳಿ ಸಾಹೇಬ. ದ ಹಂಟರ್ ಅಂತ ಕರಿತೇವ್ರಿ. ಬೇಟೆಗಾರ, ಪ್ರವೃತ್ತಿಯಿಂದ ಬೇಟೆಗಾರ ಆಗಿದ್ರು. ಅಷ್ಟೇ ಅಲ್ಲದೆ ಬರವಣಿಗೆಯನ್ನು ಕೂಡ ಮಾಡ್ತಾ ಇದ್ರು. ಜಂಗಲ್ ಸ್ಟೋರೀಸ್, ಜಂಗಲ್ ಲೋರ್, ಇನ್ನೂ ಹಲವಾರು ರೀತಿಯ ಗ್ರಂಥಗಳನ್ನ ಬರೆದ್ರು. ತಮ್ಮ ಅನುಭವಗಳನ್ನ ತಮ್ಮ ಕೊನೆಯ ದಿನಗಳಲ್ಲಿ ಗ್ರಂಥಗಳ ರೂಪದಲ್ಲಿ ಬರವಣಿಗೆಯನ್ನ ಮಾಡಿ ಅವುಗಳನ್ನ ಏನ್ ಮಾಡಿದ್ರು, ಪ್ರಿಂಟ್ ಅನ್ನ ಮಾಡಿದ್ರು. ಇವತ್ತಿಗೂ ಕೂಡ ಅವರು ಬರೆದಿರುವಂತಹ ಪುಸ್ತಕಗಳು ನಮ್ಗೆ ಸಿಗ್ತಾವ್ರಿ. ಆದ್ರ ಆ ವ್ಯಕ್ತಿ ಇಲ್ಲ. ಆ ವ್ಯಕ್ತಿಯ ವಿಚಾರಗಳು ಏನಾಗಿದಾವ ಅಂದ್ರ ಜೀವಂತ ಅದಾವು ಸ್ನೇಹಿತರೆ. ನೋಡ್ರಿ, ಅವರ ಶಿಕಾರಿಯ ಕುರಿತು ಕೂಡ ನಾನು ನಿಮ್ಗೆ ಹೇಳಿದ್ದೀನಿ. ವಿಮರ್ಶೆಯನ್ನ ಅದ್ರ ಬಗ್ಗೆ ತಿಳಿಸಿ ಹೇಳುವಂತಹ ಸಂದರ್ಭದಲ್ಲಿ ಆ ಒಂದು ವಿಚಾರವನ್ನು ಹೇಳಿದ್ದೀನಿ. ನರಭಕ್ಷಕ ಪ್ರಾಣಿಗಳನ್ನ, ಕ್ರೂರ ಮೃಗಗಳನ್ನ ಬೇಟೆಯಾಡಿ ಅಲ್ಲಿನ ಗಿರಿಧಾಮದ ಜನರನ್ನ ರಕ್ಷಣೆ ಮಾಡ್ತಾ ಇದ್ರು. ಹಾಗಾಗಿ ಎಲ್ಲ ವಿಷಯಗಳನ್ನ ಕಳೆದ ಒಂದು 4-5 ಅವಧಿ ಒಳಗ ನೋಡಿದ್ವಿ ಸ್ನೇಹಿತರೆ. ಇವತ್ತ ಏನು ಅಂದ್ರ ನಾನು ಏನ್ ಮಾಡಿದ್ದೆ ಅಂದ್ರ ಜಿಮ್ ಕಾರ್ಬೇಟರ್ ಕುರಿತು ಡಾಕ್ಟರ್ ಎನ್ ಜಗದೀಶ್ ಕೊಪ್ಪ ಅವರು ಬರೆದಿರುವಂತಹ ಬಿಳಿ ಸಾಹೇಬನ ಭಾರತದ ಮೊದಲ ಅಧ್ಯಾಯವನ್ನ ಹೇಳ್ತಾ ಇದ್ದೆ ಸ್ನೇಹಿತರೆ. ನೋಡ್ರಿ, 1985ರೊಳಗ ಏನಂದ್ರ BBC ಚಾನೆಲ್ನವರು ಭಾರತಕ್ಕ ಬಂದಿದ್ರು. ಜಿಮ್ ಕಾರ್ಬೇಟರ್ ಕುರಿತು ಒಂದು ಸಾಕ್ಷ್ಯ ಚಿತ್ರವನ್ನ ರೆಡಿ ಮಾಡ್ಬೇಕು ಅಂತ ತಿಳ್ಕೊಂಡು. ಎಲ್ಲಿಗೆ ಬಂದಿದ್ರಿ ಅವರು? ಭಾರತದ ಯಾವ ಒಂದು ಸ್ಥಳಕ್ಕೆ ಬಂದಿದ್ರು ಹೇಳ್ರಿ ಅರ್ಚನಾ ಮೇಡಮ್? BBC ಚಾನೆಲ್ನವರು ಭಾರತದ ಯಾವ ಸ್ಥಳಕ್ಕೆ ಬಂದಿದ್ರು? ಜಿಮ್ ಕಾರ್ಬೇಟರ್ ಕುರಿತು ಚೋಟಿ ಹಲ್ದ್ವಾನಿ. ಎಸ್ ಮ್ಯಾಮ್, ಮಮತಾ ಮೇಡಮ್, ರೈಟ್ ಆನ್ಸರ್, ವೆರಿ ಗುಡ್. ನೋಡ್ರಿ, ಚೋಟಿ ಹಲ್ದ್ವಾನಿ ಎಂಬ ಗ್ರಾಮಕ್ಕ BBC ಚಾನೆಲ್ನವರು ಬಂದಿದ್ರು. ಹೀಗಾಗಿ ಆ BBC ಚಾನೆಲ್ನವ್ರು ಏನ್ ಮಾಡ್ತಾರಂದ್ರ ಮತ್ತೆ ಜಿಮ್ ಕಾರ್ಬೇಟನ ಪ್ರತಿರೂಪದಂತೆ ಇಂಗ್ಲೆಂಡಿನ ರಂಗಭೂಮಿಯಿಂದ ಒಬ್ಬ ವ್ಯಕ್ತಿಯನ್ನ ಕರ್ಕೊಂಡ್ ಬಂದಿದ್ರು. ಅವನ ಬಂಟನಾದಂತಹ ಕುನ್ವರ್ ಸಿಂಗ್ನ ಪಾತ್ರಕ್ಕೂ ಕೂಡ ಮರುಸೃಷ್ಟಿಯನ್ನ ಮಾಡ್ಬೇಕಾಗಿತ್ತು ಅವರು ಡಾಕ್ಯುಮೆಂಟರಿ ಮಾಡ್ಲಿಕ್ಕೆ. ಹೀಗಾಗಿ ಡಾಕ್ಯುಮೆಂಟರಿಯನ್ನ ಮಾಡುವಂತಹ ಸಂದರ್ಭದಲ್ಲಿ ನೋಡ್ರಿ, ಅವರಿಗೆ ಸಹಾಯಕರಾದವರು, ಆ ಚಿತ್ರಕಥೆಯನ್ನ ಬರೆದವರು ಅಥವಾ ಜಿಮ್ ಕಾರ್ಬೇಟನ ಕುರಿತು ಕಾರ್ಪೆಟ್ ಸಾಹೇಬ್ ಅಂತ ಮೊದಲಿಗೆ ಪುಸ್ತಕವನ್ನ ಯಾರು ಬರೆದ್ರು ನಾ ಹೇಳಿದ್ದೆ. ಹೇಳ್ರಿ, ಜಿಮ್ ಕಾರ್ಬೇಟರ್ ಕುರಿತು ಮೊದಲಿಗೆ ಪುಸ್ತಕವನ್ನ ಬರೆದವ್ರು ಯಾರು ಅಥವಾ ಆ ಡಾಕ್ಯುಮೆಂಟರಿಗೆ ಚಿತ್ರಕಥೆಯನ್ನ ಯಾರು ಬರೆದಿದ್ರು? ಮಮತಾ ಮೇಡಮ್, ತೆಹರೀನ್ ಹೇಳ್ರಿ. ಮಾರ್ಟಿನ್ ಬೂತ್, ವೆರಿ ಗುಡ್. ಮಾರ್ಟಿನ್ ಬೂತ್ ಅವರು ಏನ್ ಮಾಡಿದ್ರು? ಇಲ್ಲಿ ಜಿಮ್ ಕಾರ್ಬೇಟನ ಕುರಿತು ಕಾರ್ಪೆಟ್ ಸಾಹೇಬ್ ಅಂತ ತಿಳ್ಕೊಂಡು ಏನಂದ್ರ ಪುಸ್ತಕವನ್ನ ಬರೆದಿದ್ರು. ಅವನ ಆತ್ಮಕಥೆಯನ್ನ ಬರೆದಿದ್ರು ಅವರು. ಹೀಗಾಗಿ ಈ ಒಂದು ಡಾಕ್ಯುಮೆಂಟರಿಗೂ ಕೂಡ ಏನಂದ್ರ ಮಾರ್ಟಿನ್ ಬೂತ್ ಅವರು ಚಿತ್ರಕಥೆಯನ್ನ ಬರೆದು ಕೊಟ್ಟಿದ್ರು. ಹೀಗಾಗಿ ನೈನಿತಾಲಿನ ಚೋಟಿ ಹಲ್ದ್ವಾನಿಗೆ ಆ ಒಂದು ತಂಡ ಬಂದಿತ್ತು. ಆ ಒಂದು ತಂಡ ಬಂದಾಗ ಏನಾಗಿತ್ತು ಅಂದ್ರ ನೋಡ್ರಿ, ಅಲ್ಲಿನ ಸುತ್ತಮುತ್ತಲಿನ ಜನ ಎಲ್ಲ ಅಲ್ಲಿ ಬಂದು ಸೇರಿದ್ರು. ಚಿತ್ರಕಥೆ ಚಿತ್ರೀಕರಣ ನಡೀತಾ ಇದೆ ಅಂತ ತಿಳ್ಕೊಂಡು. ಆದ್ರ ಕೆಲವೊಂದಿಷ್ಟು ವಾಸ್ತವದಲ್ಲಿ ಯಾರ ಕುರಿತು ಚಿತ್ರೀಕರಣ ಆಗ್ತದ ಅನ್ನೋದು ಗೊತ್ತಿಲ್ಲ. ಆದ್ರ ಈ ವಿಷಯ ಒಬ್ಬ ವಯೋವೃದ್ಧನಿಗೆ ಗೊತ್ತಾಗ್ತದ. ಅವ 90 ಕಿಲೋಮೀಟರ್ ದೂರದಿಂದ ಗುಡ್ಡವನ್ನ ಹತ್ತಿ ಇಳಿದು ಬಂದಿರ್ತಾನ ತನ್ನ ಕುಟುಂಬದವರೊಂದಿಗೆ.
ಅವ ಬಂದಿರೋದು ಜಿಮ್ ಕಾರ್ಬೇಟರ್ ಅನ್ನ ನೋಡ್ಲಿಕ್ಕೆ. ಅವನ ತಲೆಯಲ್ಲಿ ಇನ್ನು ಜಿಮ್ ಕಾರ್ಬೇಟ್ ಅವರು ಏನ್ರಿ ಜೀವಂತ ಆಧಾರ ಅಂತ ತಿಳ್ಕೊಂಡಿರ್ತಾನ. ಅವನ್ಗೆ ಜಿಮ್ ಕಾರ್ಬೇಟರು ಸತ್ತಿದಾರ ಅನ್ನುವಂತಹ ಒಂದು ವಿಚಾರ ಗೊತ್ತಿರೋದಿಲ್ಲ. ಹೀಗಾಗಿ ಅವನೇನ್ ಮಾಡ್ತಾನ, ಬಂದ್ಬಿಟ್ಟು ಏನ್ರಿ ಇವರನ್ನ ಭೇಟಿ ಆಗ್ಲಿಕ್ಕೆ ಕಾಯ್ತಾ ಇರ್ತಾನ. ಹಾಗಾಗಿ ಅಲ್ಲಿರುವಂತಹ ಚಿತ್ರತಂಡದವ್ರು ಏನ್ ಮಾಡ್ತಾರ, ಅವನನ್ನ ಭೇಟಿ ಆಗ್ಲಿಕ್ಕೆ ಬಿಡ್ತಾರ. ಅವಾಗ ನೋಡ್ರಿ ಅವನ ಬಾಯಿಯಿಂದ ಬರುವಂತ ಮಾತುಗಳನ್ನ ಕೇಳಿದ್ರ ವಿಚಿತ್ರ ಆಗ್ತದ. ಅಲ್ಲಿನ ಒಂದು ನೆರೆದಂತಹ ಜನಕ್ಕ ಅಥವಾ ಆ ಒಂದು ಚಿತ್ರತಂಡದ ನಿರ್ದೇಶಕರಿಗೆ, ಚಿತ್ರತಂಡಕ್ಕೆ, ಸಾಹೇಬ್ ನಮ್ಮನ್ನು ಇಷ್ಟು ವರ್ಷ ಅನಾಥರನ್ನಾಗಿ ಮಾಡಿ ಎಲ್ಲಿ ಹೋಗಿದ್ದೀರಿ? ಸಾಹೇಬ್ ನಮ್ಮನ್ನು ಇಷ್ಟು ವರ್ಷ ಅನಾಥರನ್ನಾಗಿ ಮಾಡಿ ಎಲ್ಲಿ ಹೋಗಿದ್ರಿ ನೀವು? ದಯಮಾಡಿ ನೀವು ಪುನಃ ನಮ್ಮನ್ನು ತೊರೆದು ಹೋಗಬೇಡಿ ಎಂದು ಅಂಗಲಾಚತೊಡಗಿದ. ಸ್ನೇಹಿತರೆ, ಆ ಒಬ್ಬ ವಯೋವೃದ್ಧನಿಗೆ ಜಿಮ್ ಕಾರ್ಬೇಟನ ಪಾತ್ರಧಾರಿಯನ್ನ ನೋಡಿ ಅವರೇ ಜಿಮ್ ಕಾರ್ಬೇಟ್ ಅಂತ ತಿಳ್ಕೊಂಡು, ನೀವು ನಮ್ಮನ್ನ ಬಿಟ್ಟು ಇಷ್ಟು ವರ್ಷ ಎಲ್ಲಿ ಹೋಗಿದ್ರಿ? ಮತ್ತೆ ನೀವು ನಮ್ಮನ್ನ ಅನಾಥರನ್ನಾಗಿ ಮಾಡಿ ಹೋಗಬೇಡಿ ಅಂತ ತಿಳ್ಕೊಂಡು ಅಂಗಲಾಚಕತ್ತವ, ಬೇಡ್ಕೊಳ್ಕತ್ತ. ಆದ್ರ ಸ್ನೇಹಿತರೆ, ಅವನಿಗೆ ನಿಜ ಸ್ಥಿತಿ ಗೊತ್ತಿಲ್ಲ, ಸತ್ಯ ಗೊತ್ತಿಲ್ಲ ಅವನಿಗೆ ಜಿಮ್ ಕಾರ್ಬೇಟ್ ಅವರು ಸತ್ತು ಹೋಗಿದಾರ ಅಂತ ತಿಳ್ಕೊಂಡು. ಹಾಗಾಗಿ ನಂತರದಲ್ಲಿ ಏನಾಗ್ತದ ಅಂದ್ರ ಆ ಒಂದು ಎಲ್ಲ ಒಬ್ಬ ವಯೋವೃದ್ಧನಿಗೆ ನೋಡ್ರಿ ಅದೇ ಒಂದು ವಿಷಯ ಆಗ್ಬಿಡ್ತದ ಅವ್ರಿಗೆ. ಆ ವಯೋವೃದ್ಧನಿಗೆ ಜಿಮ್ ಕಾರ್ಬೇಟ್ ಅವರು ಸತ್ತಿದಾನ ಅಂತ ತಿಳ್ಕೊಂಡು ತಿಳಿಸ್ಕೊಡ್ತಾರ. ಆದ್ರೂ ಕೂಡ ಅವನಿಗೆ ಜಲ್ದಿ ಏನಾಗ್ತದ ಅಂದ್ರ ಅರ್ಥ ಆಗೋದಿಲ್ಲ. ನೋಡ್ರಿ ಅವನ ಭಾಷೆ ಯಾವ್ದು ಅಂದ್ರ ಅಲ್ಲಿ ಗಢವಾಲ್ ಭಾಷೆ ಒಳಗ ಹೇಳ್ತಾನ ಸ್ನೇಹಿತರೆ. ಅಂದ್ರ ಚೋಟಿ ಹಲ್ದ್ವಾನಿಯ ಸುತ್ತಮುತ್ತ ಗಢವಾಲ್ ಭಾಷೆ ಏನ್ರಿ ಬಳಕೆಯಲ್ಲಿತ್ತು. ಹಾಗಾಗಿ ಇಲ್ಲಿ ಏನಾಗ್ತದ ಅಂದ್ರ ಸ್ನೇಹಿತರೆ, ಜಿಮ್ ಕಾರ್ಬೇಟನ ಒಂದು ಚಿತ್ರೀಕರಣ ನಡೆಯುವಂತ ಸಂದರ್ಭದಲ್ಲಿ ಈ ಘಟನೆ ಏನ್ರಿ ಸಂಭವಿಸ್ತದ. ಹಾಗಾಗಿ ಇಲ್ಲಿ ಏನಾಗ್ತದ ಅಂದ್ರ ಮೊದಲನೇ ಭಾಗದಲ್ಲಿ ಜಿಮ್ ಕಾರ್ಬೇಟನ ಪೂರ್ವದ ಇತಿಹಾಸದ ಕುರಿತು ನಾವು ನೋಡ್ತೀವಿ. ಚಿತ್ರೀಕರಣ ಆರಂಭ ಆದ ಹಾಗೆ ಜಗದೀಶ್ ಕೊಪ್ಪ ಅವರು ವಿಷಯವನ್ನ ಮುಂದುವರ್ಸ್ಕೊತಾ ಹೋಗ್ತಾರ. ಹೀಗಾಗಿ ನೋಡ್ರಿ 1830 ಸುಮಾರಿನಲ್ಲಿ ಏನ್ರಿ ಇಂಗ್ಲೆಂಡಿನಿಂದ ವಲಸೆ ಬಂದ ಕುಟುಂಬ ಒಂದರಲ್ಲಿ, ಅದು ನೈನಿತಾಲಿನ ಗಿರಿಧಾಮದಲ್ಲಿ ಯಾರು ಕಾರ್ಬೇಟ್ ಜನಿಸಿರ್ತಾರ. ಇಂಗ್ಲೆಂಡಿನಿಂದ ವಲಸೆ ಬಂದಂತಹ ಅದು ಯಾವಾಗಂದ್ರ 1830 ಸುಮಾರಿನಲ್ಲಿ. ಹೀಗಾಗಿ ಜಿಮ್ ಕಾರ್ಬೇಟರ್ ಅನ್ನ ಜಗದೀಶ್ ಕೊಪ್ಪ ಅವ್ರು ಹೇಳ್ತಾರ, ಅವಾಗ ಎಲ್ಲಿಂದ ಅಂದ್ರ ಕೋಲ್ಕತ್ತಾಗೆ ಬಂದಂತಹ ಏನ್ರಿ ಒಂದು ದಂತಕಥೆಯಾದಂತಹ ಮದರ್ ತೆರಾಸಾ ಅವರ ಹಾಗೆ ಜಿಮ್ ಕಾರ್ಬೇಟ್ ಅವರು ಕೂಡ ಮಾತೃ ಹೃದಯವನ್ನ ಹೊಂದಿದ್ರು. ಮತ್ತೆ ಅದರ ಅಂದ್ರ ಒಬ್ಬ ವಿದೇಶಿ ವ್ಯಕ್ತಿ ಅದಾನ ಅಂದ್ರ ಅಂತಹ ಮಾತೃ ಹೃದಯವನ್ನ ಹೊಂದಿದಂತ ಒಬ್ಬ ವಿದೇಶಿ ವ್ಯಕ್ತಿ ಯಾರು ಅಂದ್ರ ಜಿಮ್ ಕಾರ್ಬೇಟ್ ಅಂತ ತಿಳ್ಕೊಂಡು ಹೇಳ್ತಾರ ಸ್ನೇಹಿತರೆ. ಹಾಗಾಗಿ ಅಷ್ಟೇ ಅಲ್ಲದೆ ನೋಡ್ರಿ ಏನಂದ್ರ ಗಾರ್ನಿ ಹೌಸ್ ಅಂತ ಇರ್ತದ. ಗಾರ್ನಿ ಹೌಸ್ ವಿಶಾಲವಾದಂತಹ ನೈನಿತಾಲಿನೊಳಗ ಏನಂದ್ರ ಚೋಟಿ ಹಲ್ದ್ವಾನಿ ಹಾಗೂ ಕಲಂದೊಂಗಿ ಎಂಬ ಹಳ್ಳಿಗಳ ನಡುವಿನ 5 ಎಕರೆ ಪ್ರದೇಶದಲ್ಲಿ ಏನ್ರಿ ಗಾರ್ನಿ ಹೌಸ್ ಅನ್ನ ಕಟ್ಕೊಂಡಿರ್ತಾರ. ನಾ ಹೇಳಿದ್ದ ಕಳೆದ ಒಂದು ಅವಧಿ ಒಳಗ ಗಾರ್ನಿ ಹೌಸ್ ಅನ್ನ ಯಾವ ಒಬ್ಬ ವ್ಯಾಪಾರಿ ಕೊಂಡ್ಕೊಂಡಿರ್ತಾನ್ರಿ ಹೇಳ್ರಿ? ಭಾರತವನ್ನ ಬಿಟ್ಟು ಹೋಗ್ಬೇಕಾದ್ರ ಆ ಒಂದು ಗಾರ್ನಿ ಹೌಸ್ ಅನ್ನ ಮಾರಾಟ ಮಾಡಿರ್ತಾರ. ಗೊತ್ತಿಲ್ಲ? ಕಾವ್ಯ, ಅರ್ಚನಾ, ರೀಮಾ, ಇನ್ನೂ ಅನೇಕರು ಯಾರಿದ್ದಾರೆ ಅಲ್ರಿ? ಹೇಳಿದ್ದೆ ನಾನು ಕಳೆದ ಒಂದು ಅವಧಿ ಒಳಗ. ಸಕ್ಕರೆಯ ವ್ಯಾಪಾರಿಯಾದಂತಹ ಶರ್ಮ ಏನ್ ಮಾಡಿರ್ತಾನಂದ್ರ ಆ ಒಂದು ಏನ್ರಿ ಗಾರ್ನಿ ಹೌಸ್ ಅನ್ನ ಜಿಮ್ ಕಾರ್ಬೇಟ್ ಅವರು ಬದುಕಿ ಬಾಳಿದಂತಹ ಆ ಒಂದು ಮನೆಯನ್ನ ಏನ್ರಿ ಬಂಗಲೆಯನ್ನ ಖರೀದಿ ಮಾಡಿರ್ತಾನ. ಆ ಒಂದು ಗಾರ್ನಿ ಹೌಸ್ ಒಳಗ ಏನಾಗ್ತದ ಅಂದ್ರ ಹೇಳ್ತಾರ ಇವರು, ಜಿಮ್ ಕಾರ್ಬೇಟರ ವಿದ್ಯಾಭ್ಯಾಸ ಅಥವಾ ಅವರ ಶಿಕ್ಷಣ ಅಲ್ಲಿಯೇ ಏನಾಗಿತ್ತು ಅಂದ್ರ ಕಲ್ತಿದ್ರು ಅಲ್ಲಿಯೇ ಇದ್ಕೊಂಡು. ಹಾಗಾಗಿ ಮುಂದೆ ನೋಡ್ರಿ ಹೇಳ್ತಾ ಹೋಗ್ತಾರ ಏನಂದ್ರ, ತಾವು ಬೇಟೆಯನ್ನ ಆಡುವಂತ ಸಂದರ್ಭದಲ್ಲಿ ಒಂದು ಏನ್ರಿ ಹೆಣ್ಣು ಚಿರತೆ ತನ್ನ ಮರಿಗಳಿಗೆ ಹಾಲನ್ನ ಕುಡಿಸ್ತಾ ಇರ್ತದ.
ಅಂತಹ ಸಂದರ್ಭದಲ್ಲಿ ಅದಕ್ಕ ಇವ್ರಿಗೆ ಗೊತ್ತಾಗದ ಹಾಗೆ ಏನಾಗ್ತದ ಅಂದ್ರ ಅದಕ್ಕೆ ಗುಂಡು ಬಿದ್ದಿರ್ತದ. ಹಾಗಾಗಿ ನಂತರದಲ್ಲಿ ಆ ಒಂದು ಘಟನೆಯಿಂದ ಮನನೊಂದು ಇನ್ನು ಮುಂದೆ ನಾನು ಬೇಟೆಯನ್ನ ಆಡೋದಿಲ್ಲ ಅಂತಿಕೊಂಡು ಏನ್ರಿ ಹೇಳಿರ್ತಾರ. ಆದ್ರ ಬೇಟೆ ಶಿಕಾರಿಯನ್ನ ಮಾಡಿದ್ರು ಕೂಡ ಅದು ಅಲ್ಲಿನ ಜನರ ಕೋರಿಕೆ ಹಾಗೂ ಜಿಲ್ಲಾಧಿಕಾರಿಯ ಅಥವಾ ಸರ್ಕಾರದ ಅನುಮತಿಯ ಮೇರೆಗೆ ಯಾವುದೇ ರೀತಿಯ ಸಹಾಯಧನವನ್ನ ತೆಗೆದುಕೊಳ್ಳದೆ ಬೇಟೆಯನ್ನ, ನರಭಕ್ಷಕ ಪ್ರಾಣಿಗಳನ್ನ, ಕ್ರೂರ ಮೃಗಗಳನ್ನ ಬೇಟೆಯಾಡ್ತಾ ಇದ್ರು. ನೋಡ್ರಿ, ಅಂದಿನ ಕಾಲಕ್ಕ ಸರ್ಕಾರ ಬಹುಮಾನವನ್ನ ಕೊಡ್ತಾ ಇತ್ತು. ಎಷ್ಟು ಅಂದ್ರ 5,000 to 10,000 5,000 ಏನ್ರಿ ಬಹುಮಾನವನ್ನ ಕೊಡ್ತಾ ಇತ್ತು. ಆದ್ರೂ ಕೂಡ ಇವ್ರು ಏನ್ ಮಾಡ್ತಾರ ಅಂದ್ರ ಆ ಬಹುಮಾನಗಳಿಗೆ ಆಸೆಯನ್ನ ಪಡೋದಿಲ್ಲ, ಅದನ್ನ ತಿರಸ್ಕಾರವನ್ನ ಮಾಡ್ತಾರ. ಹೀಗೆ ಅವರ ಜೀವನ ನಡೀತಾ ಹೋಗ್ತದ ಸ್ನೇಹಿತರೆ. ನಡೀತಾ ಹೋಗಿ ಏನಂದ್ರ ಮೊದಲು ರೈಲ್ವೆ ಒಳಗ ಕಾರ್ಮಿಕರನ್ನ ಸಾಗಿಸುವಂತಹ ಒಬ್ಬ ಗುತ್ತಿಗೆದಾರನಾಗಿ ಕೆಲಸಕ್ಕೆ ಸೇರ್ಕೋತಾರ. ನಂತರದಲ್ಲಿ ಆ ಒಂದು ಕೆಲಸವನ್ನ ಬಿಟ್ಟು ನೈನಿತಾಲ್ ಒಳಗ ರಿಯಲ್ ಎಸ್ಟೇಟ್ ಹಾಗೂ ಕಟ್ಟಡಕ್ಕ ಸಾಮಗ್ರಿಯನ್ನ ಒದಗಿಸುವಂತಹ ಒಂದು ವ್ಯವಹಾರವನ್ನ ತಮ್ಮ ಹಿರಿಯ ಗೆಳೆಯರೊಂದಿಗೆ, ಹಿರಿಯ ಸ್ನೇಹಿತರೊಂದಿಗೆ ಆರಂಭ ಮಾಡ್ತಾರ. ರಿಯಲ್ ಎಸ್ಟೇಟ್ ಒಳಗೂ ತಮ್ಮ ಒಂದು ಬಿಸ್ನೆಸ್ ಅನ್ನ ಆರಂಭ ಮಾಡಿದ್ರು. ಹೀಗೆ ನೋಡ್ರಿ, ಕೊನೆಯವರೆಗೂ ಕೂಡ ಅವರು ಸಾಮಾಜಿಕ ಕೆಲಸ ಕಾರ್ಯಗಳಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡಿದ್ರು. ಮುಂದೆ ಹೇಳ್ತಾರ ಜಗದೀಶ್ ಕೊಬ್ಬು ಅವರು ತಮ್ಮ ಗ್ರಂಥದಲ್ಲಿ, ನೋಡ್ರಿ, ತಮ್ಮ ಕೊನೆಯ ಜೀವನದವರೆಗೂ ಕೂಡ ಅವಿವಾಹಿತರಾಗಿ ಮದುವೆಯಾಗದೆ ತನ್ನ ಸಹೋದರಿ ಮಾರ್ಗರೇಟ್ ಅಂದ್ರ ಮ್ಯಾಗಿ ಅವರೊಂದಿಗೆ ತಮ್ಮ ಜೀವನವನ್ನ ಕಳೆದ್ರು. ಅಕ್ಕ ಅಂದ್ರೆ ಅಷ್ಟು ಪಂಚ ಪ್ರಾಣ ಅವರಿಗೆ. ಹಾಗಾಗಿ ನೋಡ್ರಿ, ತನ್ನ ತಮ್ಮನ ಸಂಬಂಧ ಅವರು ಕೂಡ ಮದುವೆ ಆಗ್ಲಿಲ್ಲ. ಮಾರ್ಗರೇಟ್ ಕೂಡ ಏನ್ರಿ ತಾವು ಕೂಡ ಮದುವೆಯನ್ನ ಆಗ್ಲಿಲ್ಲ. ಇವರ ಕೆಲವೊಂದಷ್ಟು ನೈನಿತಾಲ್ನ ಪ್ರದೇಶದಲ್ಲಿ ಇರುವಂತ ಸಂದರ್ಭದಲ್ಲಿ ಏನಾಗ್ತಾ ಇತ್ತು ಅಂದ್ರೆ ಸ್ನೇಹಿತರೆ, ಅಂದಿನ ಕಾಲದಲ್ಲಿ ಕೆಲವೊಂದಷ್ಟು ರೋಗ ರುಜಿನಗಳು ಬರ್ತಾ ಇದ್ವು. ಯಾವುವು ಅಂದ್ರ ಚಳಿಗಾಲದ ಸಂದರ್ಭದಲ್ಲಿ ವಿಷಮ ಶೀತ ಜ್ವರ ಆಗಿರ್ಬೋದು, ಬೇಸಿಗೆಯ ಸಂದರ್ಭದಲ್ಲಿ ವಾಂತಿ ಭೇದಿ. ಆಮೇಲೆ ಅಷ್ಟೇ ಅಲ್ಲದೆ ಸ್ನೇಹಿತರೆ, ಏನಂದ್ರ ಕೆಲವೊಂದಿಷ್ಟು ಸಂದರ್ಭದಲ್ಲಿ ಹಾವು ಮತ್ತು ಏನ್ರಿ ಅಪಾಯಕಾರಿ ಕ್ರಿಮಿಕೀಟಗಳಿಂದ ಹಳ್ಳಿಗಾಡಿನ ಜನ ಸಾಯ್ತಾ ಇದ್ರು ಸ್ನೇಹಿತರೆ. ಚಳಿಗಾಲದಲ್ಲಿ ವಿಷಮ ಶೀತ ಜ್ವರ, ಬೇಸಿಗೆಯಲ್ಲಿ ವಾಂತಿ ಭೇದಿ, ಇನ್ನೂ ಹಲವು ಸಂದರ್ಭಗಳಲ್ಲಿ ಏನ್ರಿ ವಿಷಪೂರಿತವಾದಂತಹ ಕ್ರಿಮಿಕೀಟಗಳನ್ನ ಕಡಿಸ್ಕೊಂಡು ಹಾವುಗಳಿಂದ. ಕಾಡು ಮೊದಲೇ ಅದು ಗಿರಿಧಾಮ ಅಥವಾ ಅರಣ್ಯ ಪ್ರದೇಶ, ಅಲ್ಲಿ ಕ್ರಿಮಿಕೀಟಗಳು ಇದ್ದೇ ಇರ್ತವೆ. ಅತ್ಯಂತ ವಿಷಪೂರಿತವಾದಂತಹ ಕ್ರಿಮಿಕೀಟಗಳಿದ್ದೇ ಇರ್ತವೆ. ನಿಮಗೆ ಇದರ ಅನುಭವ ಆಗ್ಬೇಕು ಅಂದ್ರೆ ಸ್ನೇಹಿತರೆ, ನೋಡ್ರಿ, ನೀವು ಜಿಯೋಗ್ರಫಿ ಚಾನಲ್ ಅನ್ನ ನೋಡ್ರಿ, ಅಥವಾ ಎಫಿಕ್ ಅಂತ ಚಾನಲ್ ಬರ್ತದ. ಜಿಯೋಗ್ರಫಿ ನೋಡ್ರಿ, ನ್ಯಾಷನಲ್ ಜಿಯೋಗ್ರಫಿ ಚಾನಲ್ ಅನ್ನ ನೋಡ್ರಿ. ಈಗ ಕನ್ನಡದೊಳಗೂ ಕೂಡ ಬರ್ತಾ ಇದೆ, ಅದು ಕನ್ನಡದ ಸಂಭಾಷಣೆಯಲ್ಲಿ ಬರ್ತಾ ಇದೆ. ನೋಡ್ರಿ, ನೀವು ಅದ್ರೊಳಗೆ ಎಂತೆಂತ ಕ್ರಿಮಿಕೀಟಗಳ ಒಂದು ಸಂಶೋಧನೆಯನ್ನ ಮಾಡ್ತಾರ, ಲೈವ್ ಅನ್ನ ಕೊಟ್ಟಿರ್ತಾರ ಸ್ನೇಹಿತರ, ಅಥವಾ ಒಂದು ಕಾರ್ಯಕ್ರಮ, ಒಂದು ಕವರೇಜ್ ಆದ ನಂತರದಲ್ಲಿ ಆ ವಿಡಿಯೋವನ್ನ ಬಿಟ್ಟಿರ್ತಾರ. ಎಂತೆಂತಹ ಹಾವುಗಳು, ಹೆಬ್ಬಾವು ಆಗಿರ್ಬೋದು, ಹಾವು ಆಗಿರ್ಬೋದು, ಕಾಳಿಂಗ ಸರ್ಪ, ದೊಡ್ಡ ನಾಗರ ಹಾವುಗಳು, ಅವುಗಳೊಂದಿಗೆ ಮಾನವರು ಅವುಗಳನ್ನ ಹೇಗೆ ಪಳಗಿಸ್ತಾರ ಅಥವಾ ಅಲ್ಲಿ ಕಾಡಿನಲ್ಲಿ ಹೇಗೆ ಹೋಗ್ತಾರ ನೋಡಿದ್ರ ಗೊತ್ತಾಗ್ತದ ಅಂದಿನ ಜಿಮ್ ಕಾರ್ಬೇಟರ ಏನ್ರಿ ಆ ಒಂದು ಅವ್ರಿರುವಂತಹ ಸ್ಥಳ ಹೇಗಿತ್ತು ಅಂತ. ಹೀಗೆ ಅರಣ್ಯದಲ್ಲಿರುವಂತಹ ಜನರು ಕ್ರಿಮಿಕೀಟಗಳಿಂದ, ಹಾವಿನಿಂದ, ರೋಗ ರುಜಿನಗಳಿಂದ ಸಾಯುವಂತಹ ಸಂಗತಿ ಸಾಮಾನ್ಯ ಆಗಿತ್ತು. ಹಾಗಾಗಿ ನೋಡ್ರಿ, ಇವರು ಜನರಿಗೆ ಹೇಗೆ ಉಪಕಾರವನ್ನ ಮಾಡ್ತಾ ಇದ್ರು, ಎಷ್ಟು ಉದಾರವಾದಿಗಳಾಗಿದ್ರು ಅಂದ್ರ, ಕಾರ್ಬೇಟರ ಕುಟುಂಬದಲ್ಲಿ ಅವರ ಒಬ್ಬ ಮಲ ಸಹೋದರ ಏನ್ರಿ ಡಾಕ್ಟರ್ ಆಗಿದ್ದ. ಹೀಗಾಗಿ ಅವನ ಮನೆಯಲ್ಲಿ ವೈದ್ಯಕೀಯ ಚಿಕಿತ್ಸೆಗಳ ಕುರಿತಾದಂತಹ ಅಪಾರ ಪುಸ್ತಕಗಳನ್ನ ಏನ್ರಿ ಜಿಮ್ ಕಾರ್ಬೆಟ್ ತಮ್ಮ ಮನೆಯಲ್ಲಿಯೂ ಕೂಡ ತಂದಿಟ್ಕೊಂಡಿದ್ದ. ವೈದ್ಯಕೀಯ ಚಿಕಿತ್ಸೆಗಳಿಗೆ ಸಂಬಂಧಿಸಿದ ಕೆಲವೊಂದಿಷ್ಟು ಅವನ ಹತ್ರ ಇರುವಂತ ಪುಸ್ತಕಗಳನ್ನ ಅವರು ಕೂಡ ತಂದಿಟ್ಕೊಂಡಿದ್ರು. ಹಾಗಾಗಿ ಅವುಗಳನ್ನ ಓದಿ ಅಥವಾ ಆ ಒಬ್ಬ ಮಲ ಸಹೋದರನ ಸಹಾಯದಿಂದ ಅಲ್ಲಿನ ಜನರಿಗೆ ಏನಂದ್ರ ಸ್ನೇಹಿತರೆ ಚಿಕಿತ್ಸೆಯನ್ನು ಕೂಡ ಅವ್ರು ನೀಡ್ತಾ ಇದ್ರು ಸ್ನೇಹಿತರೆ.
ಜಿಮ್ ಕಾರ್ಬೆಟ್ ಅವರು ಚಿಕಿತ್ಸೆಯನ್ನು ಕೂಡ ನೀಡ್ತಾ ಇದ್ರು. ಹೀಗಾಗಿ ನೋಡ್ರಿ, ಜಿಮ್ ಕಾರ್ಬೆಟ್ ಅವರ ಆ ಒಂದು ಗಾರ್ನಿ ಹೌಸ್ ಏನಾಗಿತ್ತು ಅಂದ್ರ ಒಂದು ರೀತಿಯೊಳಗ ಅಲ್ಲಿನ ಜನರಿಗೆ ಸಂಜೀವಿನಿಯ ಮನೆಯಾಗಿತ್ತು. ಸಂಜೀವಿನಿಯ ಗುಡ್ಡದ ಬಗ್ಗೆ ಗೊತ್ತಿರ್ಬೋದು ನಿಮ್ಗ. ಇವತ್ತ ಹನುಮಂತನ ವಾರ ಏನಾಗ್ತದ ಅಂದ್ರ ಸ್ನೇಹಿತರೆ, ಮಾರುತಿ ಹನುಮಂತ ನೋಡ್ರಿ ಲಕ್ಷ್ಮಣನ ಜೀವವನ್ನ ಉಳಿಸ್ಲಿಕ್ಕೆ ಸಂಜೀವಿನಿ ಕಡ್ಡಿಯನ್ನ ತಗೊಂಬ ಅಂತ ಹೇಳಿರ್ತಾರ. ಆದ್ರವ ಅವನಿಗೆ ಗೊತ್ತಾಗ್ಲಾರ್ದ ಸಂಜೀವಿನಿ ಗುಡ್ಡವನ್ನ ಹೊತ್ಕೊಂಡ್ಬರ್ತಾನ. ಹಾಗಾಗಿ ಆ ಭಗವಂತ ಆ ಗುಡ್ಡವನ್ನ ಏನ್ ತಂದಲ್ರಿ, ಹಾಗೆ ಸಂಜೀವಿನಿ ಅದರ ನಿಮ್ದು ಒಂದು ಕಲ್ಪನೆಗೋಸ್ಕರ ಹೇಳ್ತಾ ಇದ್ದೀನಿ. ಹಾಗೆ ನೋಡ್ರಿ, ಜಿಮ್ ಕಾರ್ಬೆಟರ ಒಂದು ಮನೆ ಏನಾಗಿತ್ತು ಅಂದ್ರ ಅರಣ್ಯವಾಸಿಗಳಿಗೆ ಸಂಜೀವಿನಿಯ ರೂಪದಲ್ಲಿ ಒಂದು ಮನೆಯಾಗಿತ್ತು. ಸಂಜೀವಿನಿಯನ್ನ ಹೊಂದಿರುವಂತಹ ಒಂದು ಮನೆಯಾಗಿತ್ತು ಸ್ನೇಹಿತರೆ. ಹೀಗಾಗಿ ಹೀಗೆ ಸಾಮಾಜಿಕ ಕಾರ್ಯಗಳನ್ನ ಮಾಡ್ತಾ ಇದ್ರು ಅಂತ ತಿಳ್ಕೊಂಡು ಜಗದೀಶ್ ಕೊಪ್ಪ ಅವರು ತಮ್ಮ ಪುಸ್ತಕದಲ್ಲಿ ಉಲ್ಲೇಖ ಮಾಡಿದರು. ಮುಂದುವರೆದು ನೋಡ್ರಿ, ಕಾರ್ಬೆಟನ ತಂದೆ ಆಗಿರ್ಬೋದು, ತಾಯಿಯ ಮರಣಾನಂತರ, ಅವರ ತಂದೆ ತಾಯಿ ಮರಣಾನಂತರ ಏನಾಗ್ತದಂದ್ರೆ ಅವರ ಸಹೋದರಿಯರು ಏನ್ರಿ ಮದುವೆಯಾಗಿ ಮನೆಯನ್ನ ಬಿಟ್ಟು ಹೋದ್ರು. ಸಹಜ ಅದು, ಮನೆಯನ್ನ ಬಿಟ್ಟು ಹೋದ್ರು. ಅದಾದ್ಮೇಲೆ ಅವರು ಉಳಿದ ಸಹೋದರರು ಕೂಡ ವಿದೇಶದಲ್ಲಿ ಹೋಗಿ ಏನ್ರಿ ನೆಲೆ ನಿಂತರು. ಭಾರತವನ್ನ ಬಿಟ್ಟು ವಿದೇಶದಲ್ಲಿ ನೆಲೆ ನಿಂತರು. ಹೀಗಾಗಿ ನೈನಿತಾಲ್ನ ಕಾರ್ನಿ ಹೌಸ್ ಮನೆಯಾಗಿರ್ಬೋದು ಅಥವಾ ಚೌಟಿ ಹಲ್ದ್ವಾನಿ ಒಳಗ ಬಂಗಲೆಗಳೇನಾದ್ವು ಭಾರತದೊಳಗ ಜಿಮ್ ಕಾರ್ಬೆಟ್ ಮತ್ತು ಅವರ ಅಕ್ಕ ಮಾರ್ಗರೆಟ್ ಪಾಲಿಗೆ ಉಳ್ಕೊಂಡ್ವು. ಇವರ ಸಹೋದರಿಯರು ಮದುವೆಯಾಗಿ ಗಂಡನ ಮನೆಗೆ ಹೋದ್ರು. ಉಳಿದಂತಹ ಅಣ್ಣ ತಮ್ಮಂದಿರು ಅವರು ಕೂಡ ತಮ್ಮ ವೃತ್ತಿಯನ್ನ ಅರಿಸಿ ವಿದೇಶಕ್ಕೆ ಹೋಗಿ ಅಲ್ಲಿಯೇ ನೆಲೆ ನಿಂತರು. ಹೀಗಾಗಿ ಗಾರ್ನಿ ಹೌಸ್ ಆಗಿರ್ಬೋದು ಅಥವಾ ಚೌಟಿ ಹಲ್ದ್ವಾನಿ ಕಲಂದೊಂಗಿ ಒಳಗಿರುವಂತಹ ಉಳಿದಂತಹ ಬಂಗಲೆಗಳು ಇವರ ಪಾಲಿಗೆ ಉಳಿದು ಅಂತ ಹೇಳ್ಬೋದು ಸ್ನೇಹಿತರೆ. ಹೀಗಾಗಿ ನೋಡ್ರಿ, ಆ ಮನೆಗಳನ್ನ ಇವ್ರು ಯಾವ್ದಕ್ಕೆ ಬಳಸ್ಕೊಂಡ್ರು ಅಂದ್ರ ಅಲ್ಲಿರುವಂತಹ ಹಳ್ಳಿಗರಿಗೆ, ಗ್ರಾಮವಾಸಿಗಳಿಗೆ ಅವುಗಳನ್ನ ಆಸ್ಪತ್ರೆಗಳನ್ನಾಗಿ ಮಾಡಿದ್ರು. ಆಸ್ಪತ್ರೆಗಳನ್ನಾಗಿ ಯಾರು? ನಮ್ಮ ಜಿಮ್ ಕಾರ್ಬೆಟ್ ಅವರು, ಬಿಳಿ ಸಾಹೇಬರು ಏನ್ ಮಾಡ್ತಾರಂದ್ರ ಅವುಗಳನ್ನ ಆಸ್ಪತ್ರೆಗಳನ್ನಾಗಿ ಬದಲಾವಣೆಯನ್ನ ಮಾಡಿದ್ರು. ಹಾಗಾಗಿ ಏನಂದ್ರ ಹಾವು ಕಡಿತಕ್ಕೊಳಗಾದವರು, ವಾಂತಿ ಭೇದಿ ಇಲ್ಲವೇ ಜ್ವರ, ಈ ಒಂದು ಚಿಕಿತ್ಸೆಯನ್ನ ಅರಿಸಿ ಬರುವಂತವರಿಗೆ ಇಬ್ರು ಅಕ್ಕ ಮತ್ತು ಯಾರು ತಮ್ಮ ಮಾರ್ಗರೆಟ್ ಮತ್ತು ಜಿಮ್ ಕಾರ್ಬೆಟ್ ಅವರು ತಮ್ಮ ತಮ್ಮ ಮನೆಗಳಲ್ಲಿಯೇ ಪ್ರೀತಿಯಿಂದ ಅವರಿಗೆ ಉಪಚಾರ ಮಾಡ್ತಾ ಇದ್ರು, ಚಿಕಿತ್ಸೆಯನ್ನ ಕೊಡ್ತಾ ಇದ್ರು ಸ್ನೇಹಿತರೆ. ಹೀಗಾಗಿ ಎಷ್ಟೋ ರೋಗಿಗಳು ವಾರಗಂಟಲೆ ತಿಂಗಳು ಗಂಟಲೆ ಏನ್ ಮಾಡ್ತಾ ಇದ್ರು ಅಂದ್ರ ಇವರ ಮನೆಯ ಜಗುಲಿಯಲ್ಲಿ ಆಶ್ರಯವನ್ನ ಪಡಿತಾ ಇದ್ರು. ಆಶ್ರಯವನ್ನ ಪಡ್ಕೊಂಡು ಅವ್ರು ಹುಷಾರಾದ್ಮೇಲೆ ಅಲ್ಲಿಂದ ಚೇತರಿಸ್ಕೊಂಡ್ಮೇಲೆ ಅಲ್ಲಿಂದ ಹೋಗ್ತಾ ಇದ್ರು ಸ್ನೇಹಿತರೆ, ಅಲ್ಲಿಂದ ಹೋಗ್ತಾ ಇದ್ರು. ಹೀಗಾಗಿ ನೋಡ್ರಿ, ತಮ್ಮ ಸ್ವಂತ ಖರ್ಚಿನಲ್ಲಿ ಕಾರ್ಬೆಟ್ ಅವರು ಏನ್ ಮಾಡ್ತಾ ಇದ್ರು ಅಂದ್ರ ಇಂತಹ ಒಂದು ಸಾಮಾಜಿಕ ಕಾರ್ಯಗಳನ್ನ ಮಾಡ್ತಾ ಇದ್ರು. ಅದಕ್ಕೆ ಅವ್ರಿಗೆ ಬಿಳಿ ಸಾಹೇಬನ ಭಾರತದ ಒಂದು ಜೀವನಗಾಥೆ ಅಂತ ಪುಸ್ತಕ ಬರೆದಿರೋರು. ಇಂಗ್ಲೆಂಡಿನ BBC ತಂಡದವರು ಸುಮ್ನೆ ಒಂದು ಡಾಕ್ಯುಮೆಂಟರಿಯನ್ನ ಮಾಡ್ಲಿಕ್ಕೆ ಬಂದಿಲ್ಲ ಸ್ನೇಹಿತರೆ. ಹೀಗಾಗಿ ಇಲ್ಲಿ ಏನಾಗ್ತದ ಅಂದ್ರ ಸ್ನೇಹಿತರೆ ನೋಡ್ರಿ, ಅಷ್ಟೇ ಅಲ್ಲ, ಚಿಕಿತ್ಸೆಯನ್ನ ಕೊಡ್ತಾ ಇದ್ರು. ತಮ್ಮ ಸ್ವಂತ ಖರ್ಚಿನೊಳಗ ಕಾಡು ಪ್ರಾಣಿಗಳಿಂದ ಅಲ್ಲಿನ ರೈತರ ಕಲಂದೊಂಗಿ ಹಾಗೂ ಚೌಟಿ ಹಲ್ದ್ವಾನಿ ಒಳಗ ಇರುವಂತಹ ರೈತರ ಬೆಳೆಗಳನ್ನ ರಕ್ಷಣೆ ಮಾಡ್ತಾ ಇದ್ರು. ನಾ ಹೇಳಿದ್ದೀನಿ ನಿಮ್ಗ, 6 ಅಡಿ ನೋಡ್ರಿ, 4 ಅಡಿ ದಪ್ಪ ಹಾಗೂ 6 ಅಡಿ ಎತ್ತರದ ಕಲ್ಲಿನ ಗೋಡೆಯನ್ನ ನಿರ್ಮಾಣ ಮಾಡಿದ್ರು. ಕಲ್ಲಿನ ಗೋಡೆ 4 ಅಡಿ ದಪ್ಪ 6 ಅಡಿ ಎತ್ತರದ ಒಂದು ಕಲ್ಲಿನ ಕಾಂಪೌಂಡ್ ಗೋಡೆಯನ್ನ ಕಾಡಿನ ಪ್ರಾಣಿಗಳಿಂದ ರೈತರ ಬೆಳೆಗಳನ್ನ ರಕ್ಷಣೆ ಮಾಡ್ಲಿಕ್ಕೆ ಗೋಡೆಯನ್ನು ಕೂಡ ನಿರ್ಮಾಣ ಮಾಡಿದ್ರು. ಈ ಗೋಡೆಯ ಸುತ್ತಳತೆ ಎಷ್ಟಿತ್ತು ಅಂದ್ರ ಸುಮಾರು 1.5 ಕಿಲೋಮೀಟರ್. ನೋಡ್ರಿ, 1.5 ಕಿಲೋಮೀಟರ್ ಉದ್ದವಾದಂತಹ ಒಂದು ಗೋಡೆಯನ್ನ ನಿರ್ಮಾಣ ಮಾಡಿದ್ರು. ಹೀಗಾಗಿ ಇಷ್ಟೇ ಅಲ್ಲದೆ ಸಾಕಷ್ಟು ವಿಷಯಗಳದಾವ. ಇನ್ನೂ ಕೂಡ ಏನಂದ್ರ ಇವರ ಕುರಿತು ನಾವು ತಿಳ್ಕೊತಾ ಹೋದ್ವಿ ಅಂದ್ರ ಇನ್ನೂ ಕೂಡ ಸಾಕಷ್ಟು ವಿಷಯಗಳನ್ನ ನಾವು ನೋಡ್ತಾ ಹೋಗ್ತೇವಿ.
ಈ ಒಂದು ಪುಸ್ತಕವನ್ನ ನಾವು ಓದ್ತಾ ಹೋದ ಹಾಗೆ ಇನ್ನೂ ಕೂಡ ಸಾಕಷ್ಟು ವಿಷಯಗಳು ಗೊತ್ತಾಗ್ತವೆ ಸ್ನೇಹಿತರೆ. ಹಾಗಾಗಿ ಪ್ರತಿ ವರ್ಷ ಹಳ್ಳಿ ಒಳಗೆ ಏನಾಗ್ತಾ ಇತ್ತು ಅಂದ್ರ ಬೈಸಾಖಿ ಹಾಗೂ ಹೋಳಿ ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ರು. ಹಾಗಾಗಿ ನೋಡ್ರಿ, ಅವರು ಕ್ರಿಶ್ಚಿಯನ್, ಹೌದ್ರಿ. ಜಿಮ್ ಕಾರ್ಬೆಟ್ ಮತ್ತು ಮಾರ್ಗರೆಟ್ ಅವ್ರ ಹೆಸರು ಹೇಳ್ತಾವ, ಅವರು ಕ್ರೈಸ್ತ ಧರ್ಮದವರು. ಆದರೂ ಕೂಡ ತಮ್ಮ ಮನೆಗಳಲ್ಲಿ ಬೈಸಾಖಿ ಹಬ್ಬವನ್ನ, ಹೋಳಿ ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ರು. ಅಷ್ಟೇ ಅಲ್ಲದೆ ಕ್ರಿಸ್ಮಸ್ ಬಂದಾಗ ಇಡೀ ಊರಿನ ಹಳ್ಳಿಯ ಜನರನ್ನೆಲ್ಲ ತಮ್ಮ ಮನೆಗೆ ಆಹ್ವಾನವನ್ನ ಮಾಡ್ತಾ ಇದ್ರು. ಅವ್ರಿಗೆ ಯಾವುದೇ ರೀತಿಯ ಬಡವ ಬಲ್ಲಿದ ಜಾತಿ ಧರ್ಮ ಇವುಗಳ ಭೇದ ಗೊತ್ತಿರಲಿಲ್ಲ. ಯಾವುದೇ ರೀತಿಯ ಭೇದ ಭಾವವನ್ನ ಮಾಡ್ತಾ ಇರಲಿಲ್ಲ ಸ್ನೇಹಿತರೆ. ಇವರು ಕೂಡ ಹಿಂದೂಗಳ ಹಬ್ಬದಲ್ಲಿ ಭಾರತೀಯರ ಹಬ್ಬಗಳನ್ನ ಅವರು ಕೂಡ ಆಚರಣೆ ಮಾಡ್ತಾ ಇದ್ರು. ತಮ್ಮ ಮನೆಯಲ್ಲಿ ನಡೆಯುವಂತಹ ಕ್ರಿಸ್ಮಸ್ ಹಬ್ಬಕ್ಕ ಏನ್ ಮಾಡ್ತಾ ಇದ್ರು ಅಂದ್ರ ಭಾರತೀಯರನ್ನ, ಇಡೀ ಹಳ್ಳಿಯ ಜನರನ್ನ ಕರಿತಾ ಇದ್ರು ಸ್ನೇಹಿತರೆ. ಹಾಗಾಗಿ ಇವ್ರೇನಂದ್ರ ಯಾವುದೇ ರೀತಿಯ ಒಂದು ಭೇದ ಭಾವಕ್ಕ ಒಳಗಾಗದ ಹಾಗೆ, ಯಾವುದಕ್ಕೂ ಕೂಡ ಒಳಗಾಗಿರ್ಲಿಲ್ಲ, ಜಾತ್ಯತೀತರಾಗಿದ್ರು ಅವರು. ಹಾಗಾಗಿ ನೋಡ್ರಿ, ಇನ್ನೂ ಕೂಡ ಸ್ವತಂತ್ರ ಪೂರ್ವದಲ್ಲಿ ಏನಾಗ್ತದಂದ್ರ ಭಾರತಕ್ಕ ಎಲ್ಲಾ ಬ್ರಿಟಿಷ್ ವೈಸ್ರಾಯಿಗಳ ಜೊತೆ ಏನ್ ನೋಡ್ರಿ, ಸ್ವತಂತ್ರ ಪೂರ್ವದಲ್ಲಿ ಇದ್ದಂತಹ ಭಾರತೀಯ ಬ್ರಿಟಿಷ್ ಏನ್ರಿ ವೈಸ್ರಾಯಿಗಳ ಜೊತೆ ಏನ್ ಮಾಡಿದ್ರಂದ್ರ ಜಿಮ್ ಕಾರ್ಬೆಟ್ ಅವರು ಒಳ್ಳೆಯ ಗೆಳತನವನ್ನ, ಒಳ್ಳೆಯ ಬಾಂಧವ್ಯವನ್ನ ಹೊಂದಿದ್ರು ಸ್ನೇಹಿತರೆ. ಹೀಗಾಗಿ ಏನಾಗ್ತಾ ಇತ್ತು ಅಂದ್ರ ವೈಸ್ರಾಯಿಗಳು ಇವ್ರು ಇರುವಂತಹ ಜಾಗಕ್ಕ ಏನ್ರಿ ಕೆಲವಷ್ಟು ದಿನ ಏನ್ರಿ ಬೇಸಿಗೆಯ ದಿನಗಳಲ್ಲಿ ಮಸ್ಸೂರಿ ಆಗಿರ್ಬೋದು. ಮಸ್ಸೂರಿ ಎಲ್ಲಿ ಬರ್ತದ ರೀ ಹೇಳ್ತೀರಿ ಯಾರಾದ್ರೂ? ಮಸ್ಸೂರಿ ಇದು ಉತ್ತರಾಖಂಡ್ ಸರ್. ಏನದ ರೀ ಮೇಡಮ್ ಅಲ್ಲಿ ಉತ್ತರಾಖಂಡದೊಳಗ ಮಸ್ಸೂರಿ ಒಳಗ? ಲಾಪ್ಸಾನಾ ಸರ್, ಲಾಲ್ ಬಹದ್ದೂರ್ ಶಾಸ್ತ್ರಿ ನ್ಯಾಷನಲ್ ಅಕಾಡೆಮಿ ಆಫ್ ಅಡ್ಮಿನಿಸ್ಟ್ರೇಷನ್ ಸರ್. ಎಸ್ ಮೇಡಮ್, ಎಸ್, ವೆರಿ ಗುಡ್. ಎಸ್, ಹೌದ್ರಿ, ಅವ್ರೇನ್ ಹೇಳಿದ್ರಲ್ರಿ ಕರೆಕ್ಟ್. ಇದೇ ನೋಡ್ರಿ ಬುದ್ಧಿಮತ್ತೆ ಅನ್ನೋದು ಯಾವಾಗ ಅದು ಎಲ್ಲಾ ಸಂದರ್ಭದೊಳಗೆ ಗೊತ್ತಾಗಲ್ಲ, ಅದಕ್ಕೊಂದು ಸಮಯ ಸಂದರ್ಭ ಇರ್ತದೆ, ಅವಾಗ ಅದು ಹೊರಗಡೆ ಬರ್ತದೆ ಸ್ನೇಹಿತರೆ. ನಿಮ್ಮ ಬುದ್ಧಿ ನೋಡ್ರಿ ಕೆಲವೊಂದು ಸಾರಿ ನನ್ನ ತಲೆಯಲ್ಲಿ ಏನದ ಅಂತ ಗೊತ್ತಾಗೋದಿಲ್ಲ, ಬಟ್ ಅದಕ್ಕೊಂದು ಸಮಯ ಬಂದಿರ್ತದೆ, ಪರೀಕ್ಷೆಯ ಸಮಯ ಬಂದಿರ್ತದೆ. ಎಷ್ಟು ಚೆನ್ನಾಗಿ ಹೇಳಿದ್ರು ನೋಡ್ರಿ ಅವರು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ ಮಸ್ಸೂರಿ ಒಳಗ, ಅಲ್ಲಿ IAS IPS ಏನ್ರಿ ಅವ್ರಿಗೆ ಟ್ರೈನಿಂಗ್ ಅನ್ನು ಕೂಡ ಕೊಡ್ತಾರೆ. ಹಾಗಾಗಿ ಮಸ್ಸೂರಿ ಉತ್ತರಾಖಂಡದೊಳಗೆ, ಡೆಹ್ರಾಡೂನ್ ಉತ್ತರಾಖಂಡ್, ಹೌದ್ರಿ, ಅಲ್ಲಿ ಅದಾದ ಆ ಒಂದು ಮಸ್ಸೂರಿ ಹಾಗೂ ನೈನಿತಾಲ್ಗಳಿಗೆ ಬೇಸಿಗೆಯ ಸಂದರ್ಭದಲ್ಲಿ ವೈಸ್ರಾಯಿಗಳು, ಭಾರತದ ವೈಸ್ರಾಯಿಗಳು ಭೇಟಿಯನ್ನ ಕೊಡ್ತಾ ಇದ್ರು. ಪ್ರವಾಸಕ್ಕೆ ಬರ್ತಾ ಇದ್ರು ಅವರು, ಬಂದು ಇವರನ್ನು ಕೂಡ ಭೇಟಿಯಾಗಿ ಹೋಗ್ತಾ ಇದ್ರು. ಅಷ್ಟೇ ಅಲ್ಲ ನೋಡ್ರಿ, ಚೋಟಿ ಹಲ್ದ್ವಾನಿ ಒಳಗಿರುವಂತಹ ಇವರ ಮನೆಗೆ, ಗಾರ್ನಿ ಹೌಸ್ಗೆ ಬಂದು ಸ್ವತಃ ಜಿಮ್ ಕಾರ್ಬೆಟರ್ ಅನ್ನ ಭೇಟಿಯಾಗಿ ಹೋಗ್ತಾ ಇದ್ರು ಸ್ನೇಹಿತರೆ. ಭೇಟಿಯಾಗಿ ನೋಡ್ರಿ, ಆ ಒಂದು ಹಳ್ಳಿ ಒಳಗ ವೈಸ್ರಾಯಿಗಳಿಗೆ ಚಹಾಕೂಟವನ್ನ ಊಟದ ಒಂದು ವ್ಯವಸ್ಥೆಯನ್ನ ಕೂಡ ಇವ್ರು ಮಾಡ್ತಾ ಇದ್ರು ಸ್ನೇಹಿತರೆ. ಹಾಗಾಗಿ ಇಂತಹ ಒಂದು ಅಪರೂಪದ ಏನಾಗ್ತದ ರೀ ವಿಚಾರಗಳು ಸ್ನೇಹಿತರೆ ಇಲ್ಲಿ ಏನಾಗ್ತವು ಅಂದ್ರ ಆ ಒಂದು ಅಲ್ಲಿನ ಚಿತ್ರಗಳನ್ನ ನೋಡಿದಾಗ ಗೊತ್ತಾಗ್ತದ. ಕಪ್ಪು ಬೆಳಪಿನ ಫೋಟೋಗಳು ಇವತ್ತಿಗೂ ಕೂಡ ಆ ಮನೆಯಲ್ಲಿ ಸಿಗ್ತಾವ. ಹೀಗಾಗಿ ಏನಂದ್ರ ಕಾರ್ಬೆಟರು ಎಲ್ಲಾ ಒಂದು ವೃತ್ತದೊಳಗೆ ನೋಡಿದಾಗ ಇವರನ್ನ ಏನಂತ ಕರಿತಾ ಇದ್ರು ಅಂದ್ರೆ ಸ್ನೇಹಿತರೆ, ನಡೆದಾಡುವ ದೇವರು. ಅಲ್ಲಿನ ಜನರು ಅವರನ್ನ ನಡೆದಾಡುವ ದೇವರು ಅಂತ ತಿಳ್ಕೊಂಡ ನಂಬಿದ್ರು. ಯಾಕಂದ್ರೆ ಇವತ್ತಿಗೂ ಅಲ್ಲ, ಅಂದು ಸ್ವತಂತ್ರ ಪೂರ್ವದಲ್ಲಿ ಆ ಒಂದು ನಂಬಿಕೆ ಇತ್ತು. ಕಾರ್ಪೆಟ್ ಅಂದ್ರ ನೋಡ್ರಿ, ಅಲ್ಲಿ ಇರುವಂತಹ ನಾ ಹೇಳಿದ್ದೆ ನಿಮ್ಗ, ಆ ಒಂದು ನೈನಿತಾಲ್ನ ಪ್ರದೇಶದಲ್ಲಿ ಚೋಟಿ ಹಲ್ದ್ವಾನಿ ಪ್ರದೇಶದೊಳಗಿರುವಂತಹ ಏನ್ರಿ ಒಂದು ಏನಿತ್ತು ಅಂದ್ರ ಹನುಮಾನ್ ದೇವಾಲಯ ಇತ್ತು. ಆ ಹನುಮಾನ್ ಆ ಒಂದು ನೈನಿತಾಲ್ನ ಚೋಟಿ ಹಲ್ದ್ವಾನಿ ಒಳಗ ಈ ಒಬ್ಬ ಕಾರ್ಪೆಟ್ ಸಾಹೇಬ ದೇವರು ಅಂತ ತಿಳ್ಕೊಂಡು ನಂಬಿದ್ರು. ಹನುಮಾನನನ್ನ ಎಷ್ಟು ನಂಬ್ತಾ ಇದ್ರು ಅಷ್ಟೇ ಕಾರ್ಪೆಟ್ ಸಾಹೇಬನನ್ನ ನಂಬ್ತಾ ಇದ್ರು ಸ್ನೇಹಿತರೆ. ಹೀಗಾಗಿ ನೋಡ್ರಿ, ಕಲಂದೊಂಗಿ ಆಗಿರ್ಬೋದು, ಚೋಟಿ ಹಲ್ದ್ವಾನಿ ಆಗಿರ್ಬೋದು, ರಾಮನಗರ ಆಗಿರ್ಬೋದು, ಈ ಎಲ್ಲಾ ಊರುಗಳ ಹೆಸರು, ಈ ಊರುಗಳ ಒಳಗ
ಕಾರ್ಪೇಟನ ಹೆಸರಿನೊಳಗ ಹೋಟೆಲ್ಗಳದಾವ ಸ್ನೇಹಿತರೆ. ಇವತ್ತಿಗೂ ಕೂಡ ನಮ್ಮಲ್ಲಿ ಅಯ್ಯಂಗಾರ್ ಬೇಕರಿ ಎಷ್ಟು ಫೇಮಸ್, ಉಡುಪಿ ಹೋಟೆಲ್ಗಳು ಎಷ್ಟು ಫೇಮಸ್, ಅದೇ ತರ ಯಾವ್ಯಾವ ಊರು ಅಂದ್ರ ಕಲಂದೊಂಗಿ, ಚೌಟಿ ಹಲ್ದವಾಣಿ, ರಾಮನಗರ ಈ ಒಂದು ಗ್ರಾಮಗಳಲ್ಲಿ ಕಾರ್ಪೇಟರ್ ಹೆಸರಿನಲ್ಲಿ ದೊಡ್ಡ ದೊಡ್ಡ ಹೋಟೆಲ್ಗಳು, ಸೇವಿಂಗ್ ಸಲೂನ್ಗಳು, ಟೈಲರಿಂಗ್ ಶಾಪ್ಗಳು ಹಾಗೂ ಹೊಸದಾಗಿ ತಲೆ ಎತ್ತುತ್ತಿರುವಂತಹ ಬಡಾವಣೆಗಳನ್ನ ಅವರ ಹೆಸರಿನಲ್ಲಿ ನಾವು ಕಾಣಬಹುದು. ಇವತ್ತು ಹೋದ್ರ ಪ್ರೆಸೆಂಟ್ ಆಗಿ ನೋಡ್ರಿ ನೀವು, ಕಾರ್ಪೆಟ್ ಏನ್ರಿ ಸೇವಿಂಗ್ ಸಲೂನ್ ಹೌದ್ರಿ, ಆಮೇಲೆ ಕಾರ್ಪೆಟ್ ಬೇಕರಿ, ಹಾಗಾಗಿ ಇನ್ನೂ ಕೂಡ ಸಾಕಷ್ಟು ಕಾರ್ಪೆಟ್ ಏನ್ರಿ ಹೋಟೆಲ್, ಹೀಗೆ ಸಾಕಷ್ಟು ಜಿಮ್ ಕಾರ್ಪೆಟ್ ಹೋಟೆಲ್, ಹೀಗೆ ಸಾಕಷ್ಟು ಅವರ ಹೆಸರಿನಲ್ಲಿ ಏನ್ರಿ ಅಂದ್ರ ಕೆಲವೊಂದಿಷ್ಟು ಏನ್ರಿ ಬಡಾವಣೆಗಳು ಕೂಡ ಅವರ ಹೆಸರಿನಲ್ಲಿ ಏನ್ರಿ ನಾವು ಅವುಗಳನ್ನ ಕಾಣಬಹುದು ಅಂತ ಹೇಳ್ತಾರ. ಹೀಗಾಗಿ ಒಬ್ಬ ಹೃದಯವಂತನನ್ನ ನೈನಿತಾಲ್ನ ಜನ ಅವಾಗ ಕಂಡಿದ್ರು ಅಂತ ತಿಳ್ಕೊಂಡು ಹೇಳ್ತಾರ ಸ್ನೇಹಿತರೆ. ಅವಾಗ ಕಂಡಿದ್ರು ಅಂತ ತಿಳ್ಕೊಂಡು ಹೇಳ್ತಾರ ಸ್ನೇಹಿತರೆ. ಹೀಗಾಗಿ ನೋಡ್ರಿ, ನೈನಿತಾಲಿನೊಳಗಿರುವಂತಹ ಪಟ್ಟಣದ ಪುರಸಭೆಯ ಸದಸ್ಯನಾಗಿ ಇವ್ರು ನೋಡ್ರಿ, ಇವರ ಮುಂದುವರೆದ ಜೀವನದಲ್ಲಿ ನೈನಿತಾಲ್ ಒಳಗಿರುವಂತಹ ಒಂದು ಪುರಸಭೆ ಇತ್ತು, ಪಟ್ಟಣ ಪ್ರದೇಶ ಅದು. ಆ ಪಟ್ಟಣದ ಪುರಸಭೆಯ ಸದಸ್ಯನಾಗಿ, ನಂತರ ಅದರ ಉಪಾಧ್ಯಕ್ಷನಾಗಿ, ಪುರಸಭೆಯ ಸದಸ್ಯರು ಆಗ್ತಾರ, ಉಪಾಧ್ಯಕ್ಷರು ಆಗ್ತಾರ. ಆಗಿ ಭಾರತದೊಳಗ ಒಳಚರಂಡಿ ವ್ಯವಸ್ಥೆಯನ್ನ ಮೊದಲನೇ ಬಾರಿಗೆ ಕಲ್ಪಿಸಿದ ಕೀರ್ತಿ ಜಿಮ್ ಕಾರ್ಬೆಟ್ ಅವ್ರಿಗೆ ಸಲ್ತದ. ಉಪಾಧ್ಯಕ್ಷರು ಆದಂತಹ ಸಂದರ್ಭದಲ್ಲಿ ಏನ್ ಮಾಡ್ತಾರ ಅಂದ್ರೆ ಸ್ನೇಹಿತರೆ, ಒಳಚರಂಡಿಯ ವ್ಯವಸ್ಥೆಯನ್ನ ಮಾಡ್ತಾರ ಸ್ನೇಹಿತರೆ. ಹಾಗಾಗಿ ಭಾರತದೊಳಗ ಒಳಚರಂಡಿ ವ್ಯವಸ್ಥೆಯನ್ನ ಮಾಡಿದಂತವ್ರು ಪ್ರಪ್ರಥಮವಾಗಿ ಯಾರು ಅಂದ್ರ ಇಲ್ಲಿ ಜಿಮ್ ಕಾರ್ಬೆಟ್ ಅವರ ಹೆಸರಿನಲ್ಲಿ ಇವತ್ತಿಗೂ ಕೂಡ ಆ ಕೀರ್ತಿ ಅದ ಅಂತ ತಿಳ್ಕೊಂಡು ಹೇಳ್ತಾರ. ಹಾಗಾಗಿ ಇಂತಹ ವ್ಯಕ್ತಿಯ ಕುರಿತು ನೋಡ್ರಿ, ಯಾರನ್ನೇ ಆಗ್ಲಿ ನೀವು ನೈನಿತಾಲಿನೊಳಗೆ ಹೋದ್ರ ಅಲ್ಲಿರುವಂತಹ ಜನರನ್ನ ಕೇಳಿದ್ರ ಏನ್ರಿ ಇನ್ನೂ ಕೂಡ ಆಸಕ್ತಿಯ ಕುತೂಹಲಕರ ವಿಷಯಗಳನ್ನ ಹೇಳ್ತಾರಂತ ಸ್ನೇಹಿತರೆ. ಹಾಗಾಗಿ ನೋಡ್ರಿ, ಭಾರತದೊಳಗ ಏನ್ರಿ ನೈನಿತಾಲ್ ಒಳಗ ಗಾರ್ನಿ ಹೌಸ್ ಒಳಗಿದ್ರಲ್ರಿ ಸ್ನೇಹಿತರೆ. ಹೀಗಾಗಿ ಏನಂದ್ರ ಅದನ್ನ ಗಾರ್ನಿ ಹೌಸ್ ಅನ್ನ ಬಿಟ್ಟು ಹೋಗ್ಬೇಕಾದ್ರ ಏನಂದ್ರ ನೋಡ್ರಿ, ಭಾರತವನ್ನ ಅವರು ತ್ಯಜಿಸುವ ಮುನ್ನ ಆ ಮನೆಯನ್ನ 55,000 ರೂಪಾಯಿಗಳಿಗೆ ಮಾರಾಟ ಮಾಡಿದ್ರು. ಹೇಳ್ತಾರ ಅವರು, ಜಗದೀಶ್ ಪಪ್ಪು ಅವರು ಏನಂದ್ರ ಗಿರಿಧಾಮದಲ್ಲಿರುವಂತಹ ಜಿಮ್ ಕಾರ್ಬೆಟ್ ಅವರು ಏನ್ ವಾಸವಾಗಿದ್ರಲ್ಲ ಆ ಒಂದು ಮನೆಯನ್ನ, ಯಾವುದು ಅಂದ್ರ ಗಾರ್ನಿ ಹೌಸ್ ಅನ್ನ ಅವರು ಏನಂದ್ರ ಆ ಒಂದು ಚಿತ್ರತಂಡ ಹುಡುಕ್ಬೇಕಾದ್ರ ತುಂಬಾ ಕಷ್ಟಪಟ್ಟಿದ್ರಂತ. ಯಾಕಂದ್ರೆ ಅದನ್ನ ಮಾರಿ ಹೋಗಿದ್ರು. ಎಷ್ಟು ರೂಪಾಯಿಗಳಿಗೆ ಅಂದ್ರ 55,000 ರೂಪಾಯಿಗಳಿಗೆ ಮಾರಾಟ ಮಾಡಿದ್ರು. ಬಂಗಲೆಯನ್ನ ನಾ ಹೇಳಿದಲ್ಲ, ಕೊಂಡುಕೊಂಡಿದ್ದಂತಹ ಒಬ್ಬ ಸಕ್ಕರೆಯ ವ್ಯಾಪಾರಿ. ಒಂದ್ ಕಡೆ ಶರ್ಮಾ ಅಂತ ಹೇಳ್ತಾರೆ, ಒಂದ್ ಕಡೆ ವರ್ಮಾ ಅಂತ ಹೇಳ್ತಾರ. ಇಲ್ಲಿ ಪುಸ್ತಕದೊಳಗ ವರ್ಮಾ ಅಂತ ಉಲ್ಲೇಖ ಅದ, ಆ ಒಂದು ವಿಮರ್ಶೆಯನ್ನ ನೋಡಿದಾಗ ಅದ್ರೊಳಗ ಶರ್ಮಾ ಅಂತ ಸಿಗ್ತದ ಸ್ನೇಹಿತರೆ. ಹೀಗಾಗಿ ಪುಸ್ತಕದೊಳಗ ವರ್ಮಾ ಅಂತ ಅದ, ನೀವು ಕೂಡ ವರ್ಮಾ ಅಂತಾನೆ ಹೋದ್ರಿ. ನಾ ಶರ್ಮಾ ಅಂತ ಹೇಳಿದ್ದೇನೆ ಸ್ನೇಹಿತರೆ, ಯಾಕಂದ್ರ ನಾನು ಏನ್ರಿ ಆನ್ಲೈನ್ ಒಳಗೆ ನೋಡಿದಾಗ ಅಲ್ಲಿ ಶರ್ಮಾ ಅಂತ ಇತ್ತು ಅದು. ಹಾಗಾಗಿ ಒಬ್ಬ ಸಕ್ಕರೆ ವ್ಯಾಪಾರಿ ವರ್ಮಾ ಏನ್ ಮಾಡ್ತಾನ, ಆ ಒಂದು ಮನೆಯನ್ನ 55,000 ರೂಪಾಯಿಗೆ ಕೊಂಡುಕೊಂಡಿರ್ತಾನೆ. ಒಂದು ಮಾತನ್ನ ನಾ ಹೇಳಿದ್ದೆ ಕಳೆದ ಒಂದು ಅವಧಿ ಒಳಗ. ಅವನು ಏನಂತ ಹೇಳ್ತಾನ ಅಂದ್ರ, ನಾನು ಸ್ವರ್ಗದ ಮೇಲೆ ಭೂಮಿಯ ತುಣುಕೊಂದನ್ನು ಖರೀದಿಸಿದ್ದೀನಿ. ನೋಡ್ರಿ, ಸ್ವರ್ಗದ ಮೇಲೆ ಭೂಮಿಯ ತುಣುಕೊಂದನ್ನ ನಾನು ಖರೀದಿ ಮಾಡಿನಿ ಅಂತ ತಿಳ್ಕೊಂಡು ತನ್ನ ಮಿತ್ರರ ಮುಂದ, ಬಂಧು ಬಳಗದ ಮುಂದ ಹೇಳಿದ್ದ ಸ್ನೇಹಿತರೆ. ಹೀಗಾಗಿ ಏನಂದ್ರ ಸ್ನೇಹಿತರೆ, ಕಾರ್ಬೆಟ್ನ ಒಂದು ಏನ್ರಿ ಆ ಗಾರ್ನಿ ಹೌಸ್ನ ಕುರಿತು ಹೇಳ್ತಾರ ಸ್ನೇಹಿತರೆ. ಹೀಗಾಗಿ ಏನಂದ್ರ ಆ ಒಂದು ಗಾರ್ನಿ ಹೌಸ್ಗೆ ನೈನಿತಾಲಿನ ದಕ್ಷಿಣ ಭಾಗದೊಳಗ ಗಾರ್ನಿ ಹೌಸ್ ಬಂಗಲೆ ಅಂತ ತಿಳ್ಕೊಂಡು ಕರೀತಾರ ಅದನ್ನ ಇವತ್ತಿಗೆ. ಹಾಗಾಗಿ ಅದೊಂದು ಪ್ರವಾಸಿಯ ಸ್ಥಳ ಆಗಿದೆ ಸ್ನೇಹಿತರೆ. ಅಕ್ಟೋಬರ್ ತಿಂಗಳಿನೊಳಗ ಅಲ್ಲಿ ಪ್ರವಾಸಿಗರು ಬರ್ತಾರಂತ ಸ್ನೇಹಿತರೆ. ಇವತ್ತಿಗೂ ಕೂಡ ಈಗ ದೆಹಲಿಯಲ್ಲಿರುವಂತಹ ವಾಸವಾಗಿರುವ ವರ್ಮಾ ಅವರ ಪುತ್ರಿ ಯಾರು ಅಂದ್ರ ಶ್ರೀಮತಿ ನೀಲಾಂಜನಾ ದಾಲ್ಮಿಯಾ ಅಂತಿಕೊಂಡು, ಸಕ್ಕರೆ ವ್ಯಾಪಾರಿ ವರ್ಮಾ ಅವರ ಪುತ್ರಿ ಶ್ರೀಮತಿ
ನೀಲಾಂಜನ ದಾಲ್ಮಿಯಾ ಅಂತ ತಿಳ್ಕೊಂಡು ಅವರ ಒಂದು ಏನ್ರಿ ಹೆಸರಿನೊಳಗ ಇವತ್ತ ಆ ಒಂದು ಏನ್ರಿ ಬಂಗಲೆ ಅದ. ಹಾಗಾಗಿ ಅಲ್ಲಿ ಏನಂದ್ರ ನೋಡ್ರಿ, ಈ ನಿವಾಸದಲ್ಲಿರುವಂತಹ ಜಿಮ್ ಕಾರ್ಬೆಟ್ ಮತ್ತು ಆತನ ಸಹೋದರಿ ಮಾರ್ಗರೇಟ್ ಬಳಸುತ್ತಿದ್ದ ಪೀಠೋಪಕರಣಗಳನ್ನ, ಸಂಗ್ರಹಿಸಿದ ಪುಸ್ತಕಗಳನ್ನ, ಕಪ್ಪು ಬಿಳುಪಿನ ಅಸಂಖ್ಯಾತ ಪ್ರಾಣಿ ಪಕ್ಷಿಗಳ ಚಿತ್ರಗಳು ಹಾಗೂ ಮಾರ್ಗರೇಟ್ ನುಡಿಸುತ್ತಿದ್ದ ಪಿಯಾನೋ ಇವುಗಳನ್ನ ಸಂರಕ್ಷಿಸಿ ಇಡಲಾಗಿದೆ. ಯಾಕಂದ್ರ ಪುಸ್ತಕಗಳನ್ನ ಆಗಿರ್ಬೋದು, ನೆನಪಿನ ವಸ್ತುಗಳನ್ನ, ಕಾರ್ಬೇಟರ ನೆನಪಿನ ವಸ್ತುಗಳನ್ನ, ಪುಸ್ತಕಗಳನ್ನ, ಪ್ರಾಣಿ ಪಕ್ಷಿಗಳ ಚಿತ್ರಗಳನ್ನ ಆ ಒಂದು ಯಾರಿಂದ ಅಂದ್ರ ನೀಲಾಂಜನ ದಾಲ್ಮಿಯಾ ಅವರಿಂದ ಸಂಗ್ರಹಿಸಿ ಅವುಗಳನ್ನ ಸಂರಕ್ಷಿಸಿ ಇಡಲಾಗಿದೆ ಅಂತ ಸ್ನೇಹಿತರೆ. ಹೀಗಾಗಿ ಜೊತೆಗೆ ಹೇಳ್ತಾರ ಅವರು, ಕಾರ್ಬೆಟ್ ಮತ್ತು ಆತನ ಸಹೋದರಿ ಮಾರ್ಗರೇಟ್ ಇವರಿಬ್ಬರಿಗೂ ವರ್ತಕ ವರ್ಮಾ ಅವರ ಪತ್ನಿ ಕಲಾವತಿ ಎಂಬಾಕೆ 55,000 ರೂಪಾಯಿಗೆ ಗಾರ್ನಿ ಹೌಸ್ ಬಂಗಲೆಯನ್ನ ಮಾರಾಟ ಮಾಡಿದ ದಾಖಲೆಗಳನ್ನು ಕೂಡ ಇವತ್ತು ಕೂಡ ಸಿಗ್ತಾವು ಸ್ನೇಹಿತರೆ. ಅದನ್ನ ಮಾರಾಟ ಮಾಡಿದ್ದಕ್ಕ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರು, ಅವರು ನೋಂದಣಿಯನ್ನ ಮಾಡ್ಕೊಂಡಿದ್ರು. ಆ ನೋಂದಣಿ ಪತ್ರಗಳು ಇವತ್ತಿಗೂ ಕೂಡ ಅದಾವು ಅಂತ ತಿಳ್ಕೊಂಡು ಹೇಳ್ಬೋದು ಸ್ನೇಹಿತರೆ. ಯಾರು ಅಂದ್ರ ವರ್ಮಾ ಅವರ ಪತ್ನಿ ಕಲಾವತಿ ಅಂತ ತಿಳ್ಕೊಂಡು ಆಕೆ ಏನ್ ಮಾಡಿರ್ತಾರ, 55,000 ರೂಪಾಯಿಯನ್ನ ಕೊಟ್ಟಿರ್ತಾಳ. ಆಮೇಲೆ ಅವಳು ರಿಜಿಸ್ಟ್ರೇಷನ್ ನೋಂದಣಿಯನ್ನ ಮಾಡ್ಕೊಂಡಿರುವಂತಹ ಕಾಗದ ಪತ್ರಗಳನ್ನ ನೋಡ್ಬೋದು ಸ್ನೇಹಿತರೆ. ಹಾಗಾಗಿ ನೋಡ್ರಿ, ಒಟ್ಟಾರೆ ಅಲ್ಲಿ ಏನದಂದ್ರ ನೈನಿತಾಲಿನ ಗಿರಿಧಾಮದಲ್ಲಿ ಅತ್ಯಂತ ಎತ್ತರದ ಚೀನಾ ಹೈಟ್ ಎಂದು ಕರೆಯುವ ಮತ್ತೊಂದು ಪ್ರದೇಶ ಕಾರ್ಬೇಟನ ಪ್ರೀತಿಯ ಸ್ಥಳಗಳಲ್ಲಿ ಒಂದು ಅಂತ ಹೇಳ್ತಾರೆ ಸ್ನೇಹಿತರೆ. ಚೀನಾ ಹೈಟ್ ಅಂತ ಬರುತ್ತೆ, ಚೀನಾ ಹೈಟ್ ಅಂತ ತಿಳ್ಕೊಂಡು ಕಾರ್ಬೇಟನ ಒಂದು ಪ್ರೀತಿಯ ಸ್ಥಳ ಅಂತದ. ಹೀಗಾಗಿ ಏನಾಗ್ತದಂದ್ರ ಅಲ್ಲಿಂದ ಏನು ದೂರದ ಟಿಬೆಟ್ ಮತ್ತು ಚೀನಾ ಗಡಿ ಭಾಗದಲ್ಲಿ ಹಿಮದಿಂದ ಆವೃತವಾಗಿ ಸೂರ್ಯನ ರಶ್ಮಿಗೆ ಬೆಳ್ಳಿಯ ಬೆಟ್ಟಗಳಂತೆ ಹೊಳೆಯುವ ಶಿವಾಲಿಕ್ ಪರ್ವತಗಳನ್ನ ನಾವು ಬರಿಗಣ್ಣಿನಿಂದ ನೋಡಬಹುದು. ಜಗದೀಶ್ ಕೊಪ್ಪ ಅವ್ರು ಹೇಳ್ತಾರ, ಚೀನಾ ಹೈಟ್ಲಿಂದ ಅಲ್ಲಿಂದ ಏನಂದ್ರ ನೋಡ್ರಿ, ಟಿಬೆಟ್ ಮತ್ತು ಚೀನಾ ಗಡಿ ಭಾಗದೊಳಗಿರುವಂತಹ ಹಿಮದಿಂದ ಆವೃತವಾದಂತಹ ಏನ್ರಿ ಬೆಟ್ಟಗಳನ್ನ ಶಿವಾಲಿಕ್ ಪರ್ವತಗಳನ್ನ ಬರಿಗಣ್ಣಲ್ಲಿ ಕಾಣ್ತಾವಂತ ಸ್ನೇಹಿತರೆ, ನೈನಿತಾಲಿನ ಒಂದು ಚೀನಾ ಹೈಟ್ ಪ್ರದೇಶದಲ್ಲಿ ನೋಡಿದ್ರೆ. ಹೀಗಾಗಿ ಆ ಒಂದು ಪ್ರದೇಶ ಕಾರ್ಬೇಟರ್ಗೆ ಒಂದು ಪ್ರೀತಿಯ ಸ್ಥಳ ಅಂತ ಗುರುತಿಸ್ತಾರ ಸ್ನೇಹಿತರೆ. ಅವ್ರಿಗದು ಪ್ರೀತಿಯ ಸ್ಥಳ ಆಗಿತ್ತು ಅಂತ ತಿಳ್ಕೊಂಡು ಯಾರೋ ಕೊಪ್ಪ ಅವರು ಹೇಳ್ತಾರ, ಜಗದೀಶ್ ಕೊಪ್ಪ ಅವರು. ಹೀಗಾಗಿ ನೋಡ್ರಿ, ಜಿಮ್ ಕಾರ್ಬೆಟ್ ಅವರು ಭಾರತದಲ್ಲಿ ಹುಟ್ಟಿ ಬೆಳೆದಿರೋದ್ರಿಂದ ಏನಂದ್ರ ಅಪ್ಪಟ ಭಾರತೀಯರಂತೆ ಏನ್ರಿ ಇಲ್ಲಿ ಬದುಕಿದ್ರು ಅವರು. ನಾವೊಬ್ಬ ಭಾರತೀಯನ ಹಾಗೆ ಅವರು ಇಲ್ಲಿ ಬದುಕಿದ್ರು ಸ್ನೇಹಿತರೆ. ಹಾಗಾಗಿ ಅವರ ಗ್ರಾಮೀಣ ಸಂಸ್ಕೃತಿಯ ಬಗ್ಗೆ ನೋಡ್ರಿ, ಅವ್ರಿಗೆ ಗ್ರಾಮೀಣ ಸಂಸ್ಕೃತಿ ಅಂದ್ರೆ ಅಪಾರ ಗೌರವ ಹಾಗೂ ಅಪಾರ ಪ್ರೀತಿ ಇತ್ತು ಅವ್ರಿಗೆ. ಅಷ್ಟೇ ಅಲ್ಲ, ಹಿಂದಿಯನ್ನ ಒಳಗೊಂಡು ಉಳಿದಂತಹ ಸ್ಥಳೀಯ ಭಾಷೆಗಳನ್ನ ಅಸ್ಖಲಿತವಾಗಿ ಅಂದ್ರ ಯಾವುದೇ ರೀತಿಯ ಸ್ಖಾಲಿತ್ಯವಾಗದೆ ಮಾತನಾಡ್ತಾ ಇದ್ರಂತ. ಅಂತಹ ಕಲೆಯನ್ನ ಕರಗತ ಮಾಡಿಕೊಂಡಿದ್ರು ಸ್ನೇಹಿತರೆ. ಹಿಂದಿಯನ್ನು ಕೂಡ ಮಾತಾಡ್ತಾ ಇದ್ರು, ಇಂಗ್ಲಿಷನ್ನು ಮಾತಾಡ್ತಾ ಇದ್ರು, ಹಾಗೂ ಇನ್ನಿತರೆ ಅಲ್ಲಿಯ ಏನ್ರಿ ಉಳಿದಂತಹ ಭಾಷೆಗಳನ್ನ ಮಾತಾಡ್ತಾ ಇದ್ರು ಸ್ನೇಹಿತರೆ. ಗಢವಾಲ್ ಭಾಷೆ ಆಗಿರ್ಬೋದು, ಇನ್ನು ಉಳಿದ ಎಷ್ಟು ಅಲ್ಲಿನ ಏನ್ರಿ ಒಂದು ಗಿರಿಧಾಮದಲ್ಲಿರುವಂತಹ ಭಾಷೆಗಳನ್ನ ಮಾತನಾಡುವ ಕಲೆಯನ್ನ ಕರಗತ ಮಾಡ್ಕೊಂಡಿದ್ರು. ಹೀಗಾಗಿ ನೋಡ್ರಿ, ಇವರ ಪೂರ್ವಿಕರು ಐರ್ಲೆಂಡ್ ದೇಶದಿಂದ ಬಂದಿರಬಹುದು, ಆದ್ರ ಸಿಪಾಯಿ ದಂಗೆ ಒಳಗ ಪಾಲ್ಗೊಳ್ಳಿಕ್ಕೆ ಅವ್ರು ಬಂದಿದ್ರು ಸ್ನೇಹಿತರೆ. 1830 ಸುಮಾರಿನಲ್ಲಿ ಸಿಪಾಯಿ ದಂಗೆ ಯಾವಾಗಾಯ್ತು ಹೇಳ್ರಿ? ಸಿಪಾಯಿ ಅಂತ ಅವ್ರು ಹೇಳಿದ ಹಾಗೆ 1857. ಇವರು ನೋಡ್ರಿ, ಮೊದಲಿಗೆ ಹೇಳಿದೆ 1830 ಸುಮಾರಿನಲ್ಲಿ ಭಾರತಕ್ಕೆ ಬಂದಂತಹ ಒಂದು ವಲಸೆಯ ಕುಟುಂಬದಲ್ಲಿ ಇವರು ಜನಿಸಿರ್ತಾರ. ಹಾಗಾಗಿ ಯಾಕೆ ಬಂದಿರ್ತಾರಂದ್ರ 1857 ಸಿಪಾಯಿ ದಂಗೆಗೆ ಮುನ್ನ ಏನ್ರಿ ಇವರು ಭಾರತದಲ್ಲಿ ಇವರ ಏನ್ರಿ ಕುಲದವರು ಸೇನೆ ಒಳಗ ಕಾರ್ಯವನ್ನ ನಿರ್ವಹಿಸ್ಲಿಕ್ಕೆ ಬಂದಿದ್ರು ಅಂತ ಹೇಳ್ತಾರ ಸ್ನೇಹಿತರೆ. ಹಾಗಾಗಿ ಏನಾಗಿತ್ತು ಅಂದ್ರ
ಒಂದು ಹಂತದಲ್ಲಿ ವಸಾಹತುಶಾಹಿಯ ಪ್ರದೇಶಗಳಲ್ಲಿ ಸ್ಥಳೀಯ ಭಾಷೆ ಮತ್ತು ಸಂಸ್ಕೃತಿಗಳ ಜೊತೆ ಈಸ್ಟ್ ಇಂಡಿಯಾ ಕಂಪನಿಯವರು ಏನ್ರಿ ಅಲ್ಲಿ ಕಮ್ಯುನಿಕೇಶನ್ ಮಾಡ್ಬೇಕಾದ್ರ ತುಂಬಾ ಕಠಿಣ ಆಗಿತ್ತು. ಅಲ್ಲಿ ಸೈನಿಕರು ಮಾತ್ರ ಅವರೊಂದಿಗೆ ಕಮ್ಯುನಿಕೇಶನ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇತ್ತು, ಸ್ಥಳೀಯ ಸೈನಿಕರೊಂದಿಗೆ. ಅಂತಹ ಒಂದು ಸಂದರ್ಭದಲ್ಲಿ ಏನಾಗ್ತದ ಅಂದ್ರೆ ಸ್ನೇಹಿತರೆ, ಕಾರ್ಬೇಟರು ಅಲ್ಲಿನ ಭಾಷೆಗಳನ್ನ ಕಲಿತು, ಅಲ್ಲಿನ ಸಂಸ್ಕೃತಿಯನ್ನ ಕಲಿತು, ಅಲ್ಲಿ ಸಂಸ್ಕೃತಿಯನ್ನ, ನಮ್ಮ ಸಂಸ್ಕೃತಿಯನ್ನ ಇಷ್ಟಪಡ್ತಾರ, ಭಾಷೆಯನ್ನು ಸಹ ಕಲಿತಾರ ಸ್ನೇಹಿತರೆ. ಹೀಗಾಗಿ ನಾವೇನು ಸೂರ್ಯ ಮುಳುಗದ ಸಾಮ್ರಾಜ್ಯ ಅಂತ ಕರಿತೇವಲ್ರಿ ಲಂಡನ್ನಿಗೆ ಅಂದಿನ ಕಾಲದಲ್ಲಿ, ಬ್ರಿಟಿಷ್ ಸಾಮ್ರಾಜ್ಯಕ್ಕ, ಅಂತಹ ಒಂದು ಸಾಮ್ರಾಜ್ಯದಲ್ಲೆಲ್ಲ ಇವರ ಕುರಿತು ಮಾತನಾಡ್ತಾ ಇದ್ರು. ಒಂದು ಕಾಲಕ್ಕ ಜಿಮ್ ಕಾರ್ಬೆಟ್ ಆ ಒಂದು ಎಲ್ಲ ಸಾಮ್ರಾಜ್ಯಗಳಲ್ಲಿಯೂ ಕೂಡ ಪರಿಚಯ ಇದ್ರು ಸ್ನೇಹಿತರೆ. ಹೀಗಾಗಿ ಏನಂದ್ರ ಜಿಮ್ ಕಾರ್ಬೆಟರ ಒಂದು ಏನ್ರಿ ಪೂರ್ವದ ಇತಿಹಾಸವನ್ನ ನೋಡಿದಾಗ ಏನಾಗ್ತದ ಅಂದ್ರೆ ಸ್ನೇಹಿತರೆ, ಜಿಮ್ ಕಾರ್ಬೆಟನ ತಾತ ಜೋಸೆಫ್ ಅಂತ, ಜೋಸೆಫ್ ಹಾಗೂ ಅಜ್ಜಿಯಾದ ಹ್ಯಾರಿಯೆಟ್. ನೋಡ್ರಿ, ಇವರೊಂದು ಪೂರ್ವದ ಇತಿಹಾಸದ ಕಡೆ ಬರ್ತಾರ. ಜೋಸೆಫ್ ಹಾಗೂ ಅವರ ಅಜ್ಜಿ ಹ್ಯಾರಿಯೆಟ್ 1814 ಜುಲೈ 26ರಂದು ಐರ್ಲೆಂಡ್ನಿಂದ ರಾಯಲ್ ಜಾರ್ಜ್ ಎಂಬ ಹಡಗಿನ ಮೂಲಕ ಪ್ರಯಾಣ ಆರಂಭಿಸಿ 1815 ಫೆಬ್ರವರಿ 7ರಂದು ಭಾರತದ ನೆಲಕ್ಕೆ ಕಾಲಿಟ್ಟರು. ನೋಡ್ರಿ, ಇವರ ಅಜ್ಜ ಮತ್ತು ಏನ್ರಿ ಅಜ್ಜಿ ಯಾರು ಅಂದ್ರ ಜೋಸೆಫ್ ಹಾಗೂ ಹ್ಯಾರಿಯೆಟ್. ಅವ್ರ ಏನ್ ಮಾಡ್ತಾರ, 1815ರಲ್ಲಿ ರಾಯಲ್ ಜಾರ್ಜ್ ಎಂಬ ಹಡಗಿನ ಮೂಲಕ ಐರ್ಲೆಂಡ್ನಿಂದ ಭಾರತಕ್ಕ ಫೆಬ್ರವರಿ 7ಕ್ಕ ಬಂದಿರ್ತಾರ. ಅಂತಹ ಸಂದರ್ಭದಲ್ಲಿ ಭಾರತಕ್ಕೆ ಆಗಮಿಸುವ ಸಂದರ್ಭದಲ್ಲಿ ಈ ಯುವ ದಂಪತಿಗಳಿಗೆ 1 ವರ್ಷದ ಎಲಿಜಾ ಎಂಬ ಹೆಣ್ಣು ಮಗು ಇತ್ತು. ಹಾಗಾಗಿ ನೋಡ್ರಿ, ನಂತರದಲ್ಲಿ 1796ರಲ್ಲಿ ಐರ್ಲೆಂಡ್ನ ಬೇಲ್ಫಾಸ್ಟ್ ನಗರದಲ್ಲಿ ಜನಿಸಿದ್ದ ಜೋಸೆಫ್ ಕೆಲ ಕಾಲ ಕ್ರೈಸ್ತ ಪಾದ್ರಿಯಾಗಿದ್ರು. ಇವ್ರಿಗೊಂದು ಹೆಣ್ಮಗು ಇತ್ತು, ಎಲಿಜಾ ಅಂತಿಕೊಂಡು. ಯಾರು ಅಂದ್ರ ಜೋಸೆಫ್ ಹಾಗೂ ಹ್ಯಾರಿಯೆಟ್ ಅವರಿಗೆ. ಹಾಗಾಗಿ ಹೇಳ್ತಾರ ಅವರು, ಐರ್ಲೆಂಡ್ ಅನ್ನ ತೊರೆಯುವ ಮುನ್ನ ನೋಡ್ರಿ, ಅವರು 1814 ಜೂನ್ 15ರಂದು ಭಾರತದ ಬ್ರಿಟಿಷ್ ಸೇನೆಯಲ್ಲಿ ಕಾರ್ಯವನ್ನ ನಿರ್ವಹಿಸಲು ಆ ಒಂದು ಉದ್ಯೋಗ ಪತ್ರದೊಂದಿಗೆ ಭಾರತಕ್ಕ ಬರ್ತಾರ ಸ್ನೇಹಿತರೆ. ಯಾರು ಅಂದ್ರ ಜೋಸೆಫ್ ಮತ್ತು ಹ್ಯಾರಿಯೆಟ್ ಹಾಗೂ ಎಲಿಜಾ ಹೆಣ್ಣು ಮಗು. ಹೀಗಾಗಿ ಭಾರತದೊಳಗ ಬಂದ ತಕ್ಷಣ ಅವರು ಮೊದಲಿಗೆ ಸೇನೆ ಒಳಗ ಬಡ್ತಿಯನ್ನು ಪಡ್ಕೊಂಡು ಅಶ್ವದ ಪಡೆಯೊಳಗ ಕೆಲಸವನ್ನ ಮಾಡ್ತಾರ. ಆಮೇಲೆ ಮೀರತ್ ಒಳಗ ಸಾರ್ಜೆಂಟ್ ಆಗಿ ಏನ್ರಿ ಕೆಲಸವನ್ನ ಮಾಡ್ತಾ ಇರ್ತಾರ. ಇಂತಹ ಸಂದರ್ಭದ ಒಳಗ 33ನೇ ವಯಸ್ಸಿನೊಳಗ ಅಂದ್ರೆ 1830 ಮಾರ್ಚ್ 28ರಂದು ಯಾರು ಅಂದ್ರ ಜೋಸೆಫ್ ಅವರು ಏನ್ರಿ ಅಸುನೀಗ್ತಾರ, ಅಂದ್ರ ಸಾಯ್ತಾರ. ನಂತರದಲ್ಲಿ ನೋಡ್ರಿ, ಇನ್ನೂ ಕೂಡ ಇವ್ರಿಗೆ 9 ಮಂದಿ ಮಕ್ಕಳಿದ್ರು. ಇದ್ರೊಳಗ 6ನೇ ಅವ್ರು ಯಾರು ಅಂದ್ರ ಜಿಮ್ ಕಾರ್ಬೆಟ್ ಅವರ ತಂದೆ ಕ್ರಿಸ್ಟೋಫರ್ ವಿಲಿಯಂ. ನೋಡ್ರಿ, ಕ್ರಿಸ್ಟೋಫರ್ ವಿಲಿಯಂ ಒಂದು ಇತಿಹಾಸವನ್ನ ನೋಡ್ತಾ ಬರ್ತಾ ಇದ್ವಿ. ಹೀಗಾಗಿ ಜಿಮ್ ಕಾರ್ಬೆಟರ ತಾತ ಜೋಸೆಫ್ನ ಮಗ ಯಾರು ಅಂದ್ರ ಕ್ರಿಸ್ಟೋಫರ್ ವಿಲಿಯಂ. ಇವರು 1827ರೊಳಗ ಮೀರತ್ ಒಳಗ ಜನಿಸಿದ್ರು. ಇವರು ಕೂಡ ತನ್ನ ತಂದೆಯಂತೆ ಸೇನೆಯಲ್ಲಿ ಏನ್ ಮಾಡ್ತಾ ಇರ್ತಾರ ಅಂದ್ರೆ ಸ್ನೇಹಿತರೆ, ಕೆಲಸವನ್ನ ಮಾಡ್ತಾ ಇರ್ತಾರ. ವೈದ್ಯನೊಬ್ಬನ ಸಹಾಯಕನಾಗಿ ಮಸೂರಿ ಒಳಗ ತಮ್ಮ 20ನೇ ವಯಸ್ಸಿನೊಳಗ ಇವರು ಸಿಸೇರಿಯನ್ ಅಂದ್ರ ಶಸ್ತ್ರಚಿಕಿತ್ಸೆಯನ್ನ ಮಾಡೋರಾಗಿ ಬಡ್ತಿಯನ್ನ ಪಡ್ಕೋತಾರ ಸ್ನೇಹಿತರೆ. ಹಾಗೆ ಇವರ ಒಂದು ಜೀವನ ಹೋಗ್ತದ. ಕಳೆದಂತೆ ಕ್ರಿಸ್ಟೋಫರ್ ವಿಲಿಯಂ ಏನಾಗ್ತಾನಂದ್ರ ನಂತರದಲ್ಲಿ ಡೆಹ್ರಾಡೂನಿನ ಗಿರಿಧಾಮಕ್ಕ ಬರ್ತಾರ ಸ್ನೇಹಿತರೆ. ಹೀಗಾಗಿ 1845ರೊಳಗ ಮಸೂರಿ ಒಳಗ ಏನಾಗ್ತದಂದ್ರ ಮೇರಿ ಅಣ್ಣೆ ಅವಳನ್ನ ಅವಳು ಯುರೋಪಿಯನ್ ಯುವತಿ, ಅವಳ ಸೌಂದರ್ಯಕ್ಕೆ ಮಾರು ಹೋಗಿ ಅವಳನ್ನ ಪ್ರೀತಿಸಿ ಡಿಸೆಂಬರ್ 19ರಂದು ಮದುವೆ ಆಗ್ತಾರ. ಹಾಗಾಗಿ ನೋಡ್ರಿ, ಮದುವೆ ಆದ ನಂತರದಲ್ಲಿ ಇವರನ್ನ ಪಂಜಾಬಿಗೆ ಬ್ರಿಟಿಷ್ ಸೇನೆ ವರ್ಗಾವಣೆ ಮಾಡ್ತದ ಸ್ನೇಹಿತರೆ. ವರ್ಗಾವಣೆ ಮಾಡಿ ಅಲ್ಲಿ ಸಿಖ್ಖರೊಡನೆ ನಡೆದಂತಹ ದಂಗೆ ಒಳಗ ಕ್ರಿಸ್ಟೋಫರ್ ಗಾಯಗೊಳ್ತಾನ.
ಗಾಯಗೊಳ್ತಾನ ಸ್ನೇಹಿತರೆ. ಹಾಗಾಗಿ ನಂತರದಲ್ಲಿ ಮೇರಿ ಅಣ್ಣೆ ಕ್ರಿಸ್ಟೋಫರ್ಗೆ 2 ಮಕ್ಕಳಾಗ್ತವೆ. 2 ಮಕ್ಕಳಾಗಿ ಅವಳು ಕೂಡ ತನ್ನ 20ನೇ ವಯಸ್ಸಿನೊಳಗ ಮರಣವನ್ನ ಹೊಂತಾಳ. ನೋಡ್ರಿ, ಕ್ರಿಸ್ಟೋಫರ್ನ ಮೊದಲ ಪತ್ನಿ ಮೇರಿ ಅಣ್ಣೆ ತನ್ನ 20ನೇ ವಯಸ್ಸಿನಲ್ಲಿ 2 ಮಕ್ಕಳಿಗೆ ಜನ್ಮವನ್ನ ನೀಡಿ ನಂತರದಲ್ಲಿ ಏನ್ರಿ ಆಕಿ ಕೂಡ ಹಸುನುಗಿಲ್ದು, ಅಕಾಲಿಕ ಮರಣವನ್ನ ಹೊಂದಿಲ್ದು. ಹೀಗೆ ಇವರು ಒಂದು ನೋಡ್ರಿ, ಪಶ್ಚಿಮ ಬಂಗಾಳ ಆಗಿರ್ಬೋದು, ಪಂಜಾಬ್ ಆಗಿರ್ಬೋದು, ಬಂಗಾಳ ಆಗಿರ್ಬೋದು, ದೆಹಲಿ ಒಳಗ ನಂತರದಲ್ಲಿ ಕ್ರಿಸ್ಟೋಫರ್ ವಿಲಿಯಂ ಕೆಲಸದ ನಿಮಿತ್ತ ಏನ್ರಿ ಸಿಪಾಯಿ ದಂಗೆ ಒಳಗೂ ಕೂಡ ತನ್ನ ಶೌರ್ಯವನ್ನ ಪ್ರದರ್ಶನ ಮಾಡುವುದರ ಮೂಲಕ ಬ್ರಿಟಿಷ್ ಸರ್ಕಾರದಿಂದ ಅನೇಕ ಶೌರ್ಯ ಪದಕಗಳನ್ನ ಪಡಿತಾನ. ಪಡೆದಾದ್ಮೇಲೆ ಸ್ನೇಹಿತರೆ ಸೇನೆಯಿಂದ ನಿವೃತ್ತಿಯಾಗಿ ಏನ್ರಿ ಮಸ್ಸೂರಿಯ ಅಂಚೆ ಇಲಾಖೆ ಒಳಗ ಪೋಸ್ಟ್ ಮಾಸ್ಟರ್ ಆಗಿ ಕೆಲ್ಸಕ್ಕ ಸೇರ್ಕೋತಾರ ಸ್ನೇಹಿತರೆ. ಹಾಗಾಗಿ ನಂತರದಲ್ಲಿ ನೋಡ್ರಿ, ಅಷ್ಟೇ ಅಲ್ಲದೆ ಮತ್ತೊಬ್ಬ ವಿಧವೆಯನ್ನು ಕೂಡ ಮದುವೆ ಆಗ್ತಾರ. ಮೇರಿಜನ್ ಡಯೋಲ್ ಅಂತಿದ್ರು. ಮೇರಿಜನ್ ಡಯೋಲ್ ಅವಳನೊಂದಿಗೆ ವಿವಾಹವನ್ನ ಆಗ್ತಾರ. ಅವಾಗ ಅವರಿಗೂ ಕೂಡ ಏನಾಗ್ತದಂದ್ರ, ಇಲ್ಲಿ ಯಾರು ಅಂದ್ರ ಮೇರಿಜನ್ ಡಯೋಲ್ ಯಾರು ಅಂದ್ರ ಅದೇ ನಾ ಹೇಳ್ತೇನಲ್ಲ, ಇವರು ಯಾರು ಅಂದ್ರ ತಾಯಿ. ಹೀಗಾಗಿ ಮೇರಿಜನ್ ಡಯೋಲ್ ಕೂಡ ಪುನಃ ದಾಂಪತ್ಯದ ಬದುಕಿಗೆ ಕಾಲಿಟ್ಟಿದ್ದಕ್ಕಾಗಿ ಅವ್ರಿಗೂ ಕೂಡ 2 ಮತ್ತು ಮೇರಿಗೆ 4 ಮಕ್ಕಳು ಆಗ್ತಾವ ಸ್ನೇಹಿತರೆ. ಮೊದಲು ಅವನ್ಗೆ 2 ಮಕ್ಕಳು ಇರ್ತಾರ, ನಂತರ ಮೇರಿಗೂ ಕೂಡ 4 ಜನ ಮಕ್ಕಳಾಗ್ತಾರ ಸ್ನೇಹಿತರೆ. ಹೀಗಾಗಿ ಏನಾಗ್ತದ ಅಂದ್ರ ಒಂದು ರೀತಿ ಒಳಗೆ ಇವ್ರದು ಮಿಲಿಟರಿ ಒಳಗ ಹೋರಾಟದ ಬದುಕಾಗಿರ್ತದ ಸ್ನೇಹಿತರೆ. ಹಾಗಾಗಿ ನೋಡ್ರಿ, ಮುಂದೆ ಏನಾಗ್ತದ ಅಂದ್ರ ತನ್ನ 14ನೇ ವಯಸ್ಸಿನಲ್ಲಿ ವೈದ್ಯನಾಗಿ ಸೇವೆ ಸಲ್ಲಿಸುತ್ತಿದ್ದಂತಹ ಡಾಕ್ಟರ್ ಚಾರ್ಲ್ಸ್ ಜೇಮ್ಸ್ ಎಂಬಾತನ ಜೊತೆ ಏನ್ರಿ ಮತ್ತ ವಿವಾಹ ಆಗ್ತದ, ಮದುವೆ ಆಗ್ತದ. ಯಾಕಂದ್ರ ಇಲ್ಲಿ ಕ್ರಿಸ್ಟೋಫರ್ ಏನು ಅಂದ್ರ ಸಾಯ್ತನ ಸ್ನೇಹಿತರೆ. ಸತ್ತಾದ್ಮೇಲೆ ಇಲ್ಲಿ ಏನು ಅಂದ್ರ ಮೇರಿ ಡಯೋಲ್ ಇರ್ತಾಳಲ್ಲ, ಮೇರಿಜನ್ ಡಯೋಲ್, ಅವಳು ಇಲ್ಲಿ ಏನಾಗ್ತಾಳ ಅಂದ್ರ ಮಿಲಿಟರಿ ಒಳಗೆ ಕೆಲಸವನ್ನ ಮಾಡುವಂತಹ ಒಬ್ಬ ಡಾಕ್ಟರ್ ಚಾರ್ಲ್ಸ್ ಜೇಮ್ಸ್ ನನ್ನ 2ನೇ ಮದುವೆ ಆಗ್ತಾಳ. ಅವಳು ಕೂಡ 2ನೇ ಮದುವೆ ಆದ ನಂತರದಲ್ಲಿ ಅಲ್ಲಿ ಏನಾಗ್ತದ ಅಂದ್ರೆ ಸ್ನೇಹಿತರೆ, ಭಾರತದ ಸೈನಿಕರು 1857ರಲ್ಲಿ ಸಿಪಾಯಿ ದಂಗೆ ನಡೆದಂತಹ ಸಂದರ್ಭದಲ್ಲಿ ಭಾರತದ ಸೈನಿಕರು ನಡೆಸಿದಂತಹ ನರಮೇಧದಿಂದ ಏನಾಗ್ತದ ಅಂದ್ರೆ ಸ್ನೇಹಿತರೆ, ಇವರು ಹೆದರಿಕೆ ಒಳಗೆ ಉಂಟಾಗ್ತದೆ, ಭಯ ಉಂಟಾಗ್ತದೆ ಇವರಲ್ಲಿ. ಯಾಕಂದ್ರೆ ಅಂತಹ ಒಂದು ನರಮೇಧವನ್ನ ನೋಡ್ತಾಳೆ. ಹೀಗಾಗಿ ಅಲ್ಲಿಂದಲೇ ಮೇರಿಗೆ ಭಯ ಇರ್ತದ ಭಾರತೀಯರ ಕುರಿತು. ಯಾಕಂದ್ರ ಅಂದಿನ ಒಂದು ನರಮೇಧವನ್ನ ಕಂಡಿರ್ತಾಳಕಿ. ಹೀಗಾಗಿ ಮೇರಿಜನ್ ಡಯೋಲ್ ಕೂಡ ಏನಾಗ್ತಾಳ ಅಂದ್ರ ಸ್ನೇಹಿತರೆ, ಅಲ್ಲಿ ತನ್ನ ಮನೆಯ ಸುತ್ತಮುತ್ತ ಅವಾಗ ಒಂದು ಬ್ರಿಟಿಷ್ ಸರ್ಕಾರ ಆದೇಶವನ್ನ ಮಾಡ್ತದ, ಬ್ರಿಟಿಷ್ ಕುಟುಂಬಗಳು ಎಲ್ಲಿದಾವು ಅಲ್ಲೆಲ್ಲ ಅದರ ಸುತ್ತಮುತ್ತಲ ಕೋಟೆಯನ್ನ ಕಟ್ಕೋರಿ. ಯಾಕಂದ್ರ ಎಂತಹ ಸಂದರ್ಭದಲ್ಲಿ ದಾಳಿಗಳಾಗ್ತವ ಗೊತ್ತಿಲ್ಲ ಅಂತ ಅಂದು. ಹಾಗಾಗಿ ಒಂದು ಘಟನೆ ಆಗ್ತದ ಸ್ನೇಹಿತರೆ. ಆಗ ಇವರ ಮನೆಯ ಮೇಲೂ ಕೂಡ ದಾಳಿ ಆಗ್ತದ. ಅವಾಗ ಇವಳು ಏನ್ ಮಾಡ್ತಾಳ ಅಂದ್ರ ಕೋಟೆಗೆ ಸೀರೆಯನ್ನ ಕಟ್ಟಿಕೊಂಡು ಆ ಒಂದು ಯಮುನಾ ನದಿಯನ್ನ, ಕೋಟೆಯನ್ನ ದಾಟಿ ಬಂದಿರ್ತಾಳ. ಯಮುನಾ ನದಿಯನ್ನ ದಾಟಿ ಮುಂದೆ ಏನ್ ಮಾಡ್ತಾಳ ಅಂದ್ರ ಮಸ್ಸೂರಿ ಒಳಗ ಬಂದು ಅಲ್ಲಿ ಉಳ್ಕೊಂಡಿರ್ತಾಳ, ಮಸ್ಸೂರಿ ಒಳಗ. ಹೀಗಾಗಿ ಕ್ರಿಸ್ಟೋಫರ್ನ ತಂದೆ ಮೇರಿಯು ಜಿಮ್ ಕಾರ್ಬೆಟ್ನ ತಂದೆ ಕ್ರಿಸ್ಟೋಫರ್ನನ್ನ ಮದುವೆ ಆಗುವವರೆಗೂ ಕೂಡ ಬ್ರಿಟಿಷ್ ಸರ್ಕಾರ ತನ್ನ ಪತಿಗೆ ನೀಡುತ್ತಿದ್ದ ಜೀವನಾಂಶದಲ್ಲಿ ಆಕಿ ಮಸ್ಸೂರಿ ಒಳಗ ಬದುಕಿದ್ಲು. ನೋಡ್ರಿ, ರಿಟೈರ್ಮೆಂಟ್ ಹಣ ಬರ್ತಾ ಇತ್ತು, ಪೆನ್ಷನ್ ಅಂತ ಕರಿತೀವಿ. ಆ ಪೆನ್ಷನ್ ಒಳಗ ಕ್ರಿಸ್ಟೋಫರ್ ಸತ್ರು ಕೂಡ ಮೇರಿಜನ್ ಡಯೋಲ್ ಏನ್ ಮಾಡ್ತಾಳ, ತನ್ನ ಮಕ್ಕಳನ್ನ ಆ ಪೆನ್ಷನ್ನಿನ ಒಂದು ಹಣದಲ್ಲಿ ಮಸ್ಸೂರಿ ಒಳಗ ಸಾಕ್ತಾ ಇರ್ತಾಳ. ಹೀಗಾಗಿ ನೋಡ್ರಿ, ನಂತರದಲ್ಲಿ ಏನಾಗ್ತದ ಅಂದ್ರ ಕ್ರಿಸ್ಟೋಫರ್ ವಿಲಿಯಂಗೆ ಅಲ್ಲಿ 1862ರಲ್ಲಿ ಅವ್ರಿಗೆ ಏನಾಗಿರ್ತದ ಅಂದ್ರ ನೈನಿತಾಲ್ನ ಒಂದು ಗಿರಿಧಾಮದೊಳಗ ಅಂಚೆ ಕಚೇರಿಗೆ ವರ್ಗ ಆಗಿರ್ತದ ಸ್ನೇಹಿತರೆ. ಹಾಗಾಗಿ ಅವಳು ಕೂಡ ಏನ್ ಮಾಡ್ತಾಳ, ನೈನಿತಾಲ್ಗೆ ಅಲ್ಲಿಗೆ ಬಂದಿರ್ತಾಳ ಅಂತಹ ಒಂದು ಸಂದರ್ಭದಲ್ಲಿ. ಹೀಗಾಗಿ ಒಂದೊಂದೇ ವಿಷಯಗಳನ್ನ ನೋಡ್ತಾ ಹೋದ ಹಾಗೆ ಸ್ನೇಹಿತರೆ, ಇಲ್ಲಿ ಏನಾಗ್ತದ ಅಂದ್ರ ಜಿಮ್ ಕಾರ್ಬೆಟ್ನ ಕುರಿತು ಮೂಲ ಒಂದು ಪುರಾತನ ಅಂದ್ರ ಒಂದು ಅವನ ಇತಿಹಾಸವನ್ನ ನೋಡಿದಾಗ
ಎಷ್ಟು ಕಷ್ಟವನ್ನ ಪಟ್ಟು ಅವರ ಕುಟುಂಬ ಇಲ್ಲಿ ಬದುಕಿತ್ತು, ಭಾರತದೊಳಗ ಹೇಗಿದ್ರು ಅಂತ ತಿಳ್ಕೊಂಡು ಅವರ ಒಂದು ವಿಷಯಗಳನ್ನ ನಾವು ಏನ್ರಿ ಈ ಒಂದು ಮೊದಲ ಅಧ್ಯಾಯದಲ್ಲಿ ತಿಳ್ಕೊಲಿಕ್ಕೆ ಸಹಾಯ ಆಗ್ತದ ಸ್ನೇಹಿತರೆ. ಹೀಗಾಗಿ ನೋಡ್ರಿ ಇನ್ನೂ ಕೂಡ ಸಾಕಷ್ಟು ವಿಷಯಗಳನ್ನ ಹೆಕ್ಕಿ ತೆಗೆದ ಹಾಗೆ ಏನ್ರಿ ಈ ಒಂದು ಪುಸ್ತಕದಲ್ಲಿ ಸಿಗ್ತವು. ಇದು ಏನಂದ್ರ ಮೊದಲ ಅಧ್ಯಾಯದಲ್ಲಿ ಏನ್ರಿ ಕ್ರಿಸ್ಟೋಫರ್ ಯಾರು ವಿಲಿಯಮ್ಸ್ ಹಾಗೂ ಮೇರಿ ಜನ್ ಡಯೋಲ್ ಹೇಗೆ ಅವ್ರ ತಾತ ಜೋಸೆಫ್, ಹೌದ್ರಿ, ಹಾಗಾಗಿ ಭಾರತದಲ್ಲಿ ಹೇಗೆ ಬಂದ್ರು, ಹೇಗೆ ಬದುಕಿದ್ರು ಎಂಬಿತ್ಯಾದಿ ಮೂಲ ಮಾಹಿತಿಯನ್ನ ನಾವು ಮೊದಲನೇ ಅಧ್ಯಾಯದೊಳಗ ನೋಡ್ತೇವೆ ಸ್ನೇಹಿತರೆ. ಓಕೆ, ಇದರ ಒಂದು ಮುಂದುವರೆದ ಭಾಗವನ್ನ ಮತ್ತ ನೆಕ್ಸ್ಟ್ ತರಗತಿ ಒಳಗೆ ನೋಡೋಣ. ಓಕೆ, ಇಲ್ಲಿಯ ತನ ಏನು ಶಾಂತ ಚಿತ್ತದಿಂದ ಏನು ವಿಷಯವನ್ನ ಕೇಳಿರಲ್ಲ, ಎಲ್ಲರಿಗೂ ಕೂಡ ಧನ್ಯವಾದಗಳು. ಮತ್ತ ತರಗತಿಯನ್ನ ಮುಂದುವರಿಸೋಣ. ಏನಾದ್ರೂ ಡೌಟ್ಗಳದಾವ್ರಿ? ನೋ ಸರ್. ಓಕೆ, ಕ್ಲಾಸ್ ಮುಗಿಸೋಣ್ರಿ ಮೇಡಮ್? ಎಸ್ ಸರ್. ಓಕೆ ಓಕೆ ಓಕೆ, ಥ್ಯಾಂಕ್ ಯು, ಬಾಯ್.